ಹಿರಿಯ ನಾಗರಿಕರು ವಯಸ್ಕರಲ್ಲಿ ಎಲ್ಲರಲ್ಲೂ ಬ್ಯಾಕ್ ಪೇನ್ ಬರುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ನಿಮಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬೋದು ಅಥವಾ ವೇರ್ ಆ್ಯಂಡ್ ಟೇರ್, ಮೂಳೆಗಳ ಮಧ್ಯೆ ಏನು ಡಿಸ್ಕ್ ಇರುತ್ತೆ ಅದು ಸವಿಯುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಅಂಥ ಸಮಯದಲ್ಲೇ ಮೂಳೆ ಮುರಿಯುವಂಥ ಸಾಧ್ಯತೆ ಇರುತ್ತೆ. ನಮ್ಮ ಹತ್ರ 18 ವರ್ಷದವರು ಬರ್ತಾರೆ, 80 ವರ್ಷದವರು ಬರ್ತಾರೆ. ಕಾಲಿನ ಹಿಂಭಾಗದಲ್ಲಿ ನೋವು ಬರ್ತಾ ಇದೆ, ನಡೆಯಕ್ಕೆ ಹೋದಾಗ ಕಾಲು ಭಾರ ಆದಂಗೆ ಆಗುತ್ತೆ, ಅಥವಾ ಸೂಟ್ ಕೇಸ್ ಎತ್ತಕ್ಕೆ ಹೋಗಿರ್ತಾರೆ, ಆವಾಗ ಹಿಡ್ಕೊಂಡಿರುತ್ತೆ. ತೊಂದರೆಗಳು ಏನು ಅಂತ ಬೇಗ ನಾವು ತಿಳ್ಕೊಂಡ್ರೆ ಅಂಥ ಟೈಮಲ್ಲಿ ಟ್ರೀಟ್ಮೆಂಟ್ ಕೂಡ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ. ಕೆಲವೊಂದು ಸಾರಿ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಎಲ್ಲೋ ಒಂದು ಕಡೆ ಸಣ್ಣದಾಗಿ ಕ್ಯಾನ್ಸರ್ ಇರುತ್ತೆ, ಅದು ಆಗಲೇ ಮೂಳೆಗೆ ಹರಡಿರುತ್ತೆ. ಕುತ್ತಿಗೆಯಿಂದ ಹಿಡಿದು ಲೋವರ್ ಬ್ಯಾಕ್ವರೆಗೂ ಇರೋವಂಥ ಮಸಲ್ಸ್ ಏನಿದೆ ಅವೆಲ್ಲ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಸೊ ಕೆಲವು ಸಾರಿ ಕತ್ತಲ್ಲಿ ತೊಂದರೆ ಇದ್ದಾಗ ಕೈಯಲ್ಲಿ ಇಲ್ಲಿ ಬೆರಳು ತನಕ ನೋವು ಬರುತ್ತೆ. MRI ಸ್ಕ್ಯಾನ್ನಲ್ಲಿ ತೊಂದರೆ ಇದೆ ಅಂದರೆ ಆ ಎಲ್ಲರಿಗೂ ಬೆನ್ನೋವು ಇರೋದಿಲ್ಲ. ಬ್ಯಾಕ್ ಪೇಯ್ನ್ ಬರೋದಕ್ಕೆ ಗ್ಯಾಸ್ಟ್ರೈಟಿಸ್ ಕೂಡ ಒಂದು ಕಾರಣ. 1 ಕಿಲೋ ನಮ್ಮ ಬಾಡಿನಲ್ಲಿ ಏನು ತೂಕ ಇದೆ ಅದರ 9ರಷ್ಟು ನಮ್ಮ ಬೆನ್ನು ಮೇಲೆ ಅದರದ್ದು ಪ್ರಭಾವ ಬೀರುತ್ತೆ. ಬೆನ್ನು ಮೂಳೆ ಇರೋ ತನಕ ಬೆನ್ನೋ ತಪ್ಪಿದ್ದಲ್ಲ. ರೋಡ್ ಸರಿ ಇಲ್ಲದೆ ಇದ್ದಾಗ ಅವರು ಆ ಫುಟ್ ಪೇಗ್ ಮೇಲೆ ನಿಂತ್ಕೋತಾರೆ. ಯಾವುದೇ ರೀತಿ ದಿಂಬು ಉಪಯೋಗಿಸಿದ್ರು ನಿಮ್ಮ ಬಾಡಿ ಮತ್ತು ಹೆಡ್ ಒಂದೇ ಲೆವೆಲ್ ಇರಬೇಕು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರಿಗೆ ಬ್ಯಾಕ್ ಪೇನ್ ಅಂದರೆ ಸೊಂಟ ನೋವಾಗಿರ್ಬೋದು, ಬೆನ್ನು ನೋವಿನ ಸಮಸ್ಯೆ ಹೆಚ್ಚಾಗಿನೇ ಕಾಣಿಸ್ಕೊಳ್ತಾ ಇದೆ. ಹಿಂದೆಲ್ಲ ನಾವು ಅನ್ಕೋತಾ ಇದ್ವಿ ವಯಸ್ಸಾದವರಲ್ಲಿ ಮಾತ್ರ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತು ಅಂತ. ಆದರೆ ಈಗ ಬ್ಯಾಕ್ ಪೇನ್ ಬರೋದಕ್ಕೆ ವಯಸ್ಸು ಆಗಲೇಬೇಕು ಅಂತ ಇಲ್ಲ. ಹಾಗಿದ್ರೆ ನಮ್ಮ ಜೀವನ ಶೈಲಿ ಇದಕ್ಕೆ ಕಾರಣ ಆಗುತ್ತಾ? ಬ್ಯಾಕ್ ಪೇನ್ ಬಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ? ಬರ್ದೇ ಇರೋ ರೀತಿಯಲ್ಲಿ ಅದನ್ನ ಪ್ರಿವೆಂಟ್ ಹೇಗೆ ಮಾಡಬಹುದು, ಅಂದ್ರೆ ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ವಿನುರಾಜ್, ಕನ್ಸಲ್ಟೆಂಟ್ ಸ್ಪೈನ್ ಸರ್ಜನ್, ರೋಬೋಟಿಕ್ ಸ್ಪೈನ್ ಸರ್ಜರಿ, ನಾರಾಯಣ ಹೆಲ್ತ್ ಸಿಟಿ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಈ ಬ್ಯಾಕ್ ಪೇನ್ ಅನ್ನುವಂಥದ್ದು ತುಂಬಾನೇ ಹೆಚ್ಚಾಗ್ತಾ ಇದೆ. ಸೊ ಬ್ಯಾಕ್ ಪೇನ್ ವಯಸ್ಸಾದವರಲ್ಲ, ಸಣ್ಣ ವಯಸ್ಸರಲ್ಲಿ ಅಥವಾ ಯುವಕರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಹಾಗಿದ್ರೆ ಈ ಬೆನ್ನು ನೋವಾಗಿರ್ಬೋದು ಅಥವಾ ಸೊಂಟ ನೋವು ಅನ್ನುವಂಥದ್ದು ಅದೊಂದು ಲೈಫ್ ಸ್ಟೈಲ್ ನಿಂದಾಗಿ ಬರುವಂತ, ನಮ್ಮ ಈಗಿನ ಲೈಫ್ ಸ್ಟೈಲ್ ನಿಂದ ಬರುವಂತ ಪ್ರಾಬ್ಲಮ್ ಹೇಗೆ ಅಂತ? ಬ್ಯಾಕ್ ಪೇನ್ ಅನ್ನೋದು ನಿಮಗೆ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರು ವಯಸ್ಕರಲ್ಲಿ ಎಲ್ಲರಲ್ಲೂ ಬ್ಯಾಕ್ ಪೇನ್ ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ಆ ಬ್ಯಾಕ್ ಪೇನ್ ಬರುವಂಥ ಕಾರಣಗಳು ಬೇರೆ ಇರುತ್ತೆ. ಸಣ್ಣ ಮಕ್ಕಳಲ್ಲಿ ಅವರಿಗೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಗ್ರೋತ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಕರಿತೀವಿ. ಆ ಮೂಳೆ ಬೆಳೀತಾ ಇರಬೇಕಾದ್ರೆ ಏನಾದರೂ ತೊಂದರೆ ಇರ್ಬೋದು, ಅದರಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಮಿಡ್ಲ್ ಏಜಸ್ ಮತ್ತು ಯಂಗರ್ ಏಜಸ್ಸಲ್ಲಿ ಅವ್ರಿಗೆ ಯೂಶಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಂದರೆ ಹೆಚ್ಚು ಸಮಯ ಕೂತ್ ಮಾಡುವಂಥ ಕೆಲಸ, ಈಗೆಲ್ಲ ಡೆಸ್ಕ್ ಬೇಸ್ಡ್ ಜಾಬ್ಸ್ ಇರುತ್ತೆ, 8-9 ಗಂಟೆ ಹೊತ್ತು ಕೂತ್ ಕೆಲಸ ಮಾಡ್ತಾರೆ, ಲ್ಯಾಪ್ಟಾಪ್ ಮುಂದೆ ಕೂತ್ ಕೆಲಸ ಮಾಡ್ತಾರೆ. ಅಂಥ ಟೈಮ್ನಲ್ಲಿ ಈ ಥರ ಗೂನು ಮಾಡಿ ಮಾಡುವಂಥ ಕೆಲಸಗಳಿರುತ್ತೆ. ಅದೆಲ್ಲ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆ ಬೆನ್ನು ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ, ತೊಂದರೆ ಕೊಡುತ್ತೆ. ಜೊತೆಗೆ ಜಿಮ್ಗೆ ಹೋಗಿ ಕೆಲವು ಸಾರಿ ವರ್ಕೌಟ್ ಮಾಡೋಕ್ಕೆ ಹೋಗ್ತಾರೆ. ಇದರ್ ಇನ್ಕರೆಕ್ಟ್ ಟೆಕ್ನಿಕಿಂದ ವರ್ಕೌಟ್ ಮಾಡೋದಾಗಲಿ, ಅಥವಾ ಅವ್ರ ಲಿಮಿಟ್ಗಿನ್ನ ಹೆಚ್ಚು ಬೇಗ ವೆಯ್ಟ್ ಲಾಸ್ ಆಗಬೇಕು, ಬೇಗ ಮಸಲ್ ಬಿಲ್ಡ್ ಆಗಬೇಕು ಅಂತ ಹೆಚ್ಚು ಸ್ಟ್ರೈನ್ ಬೀಳುತ್ತೆ ಬಾಡಿ ಮೇಲೆ ಬೀಳುತ್ತೆ. ಅದಾದಾಗ ಇಲ್ಲ ನಿಮಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬೋದು, ಅಥವಾ ವೇರ್ ಆ್ಯಂಡ್ ಟೇರ್, ಮೂಳೆಗಳ ಮಧ್ಯೆ ಏನು ಡಿಸ್ಕ್ ಇರುತ್ತೆ ಅದು ಸವಿಯುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಏಜ್ ಆಗ್ತಾ ಇದ್ದಂಗೆ ಆ ಸ್ಪೈನಲ್ ಕೆನಾಲ್ ಅಂತ ಏನು ಕರಿತೀವಿ ಅದು ಸ್ವಲ್ಪ ನ್ಯಾರೋ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಸಣ್ಣ ಪುಟ್ಟ ಗಾಯಗಳಾದಾಗ, ಬಾತ್ರೂಮಲ್ಲಿ ಬಿದ್ದಾಗ, ಮನೆಯಲ್ಲಿ ಬಿದ್ದಾಗ, ಅಂಥ ಸಮಯದಲ್ಲೇ ಮೂಳೆ ಮುರಿಯುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಮೂಳೆಯ ಸಾಂದ್ರತೆ ಏನಿದೆ ಕಡಿಮೆ ಆಗಿರುತ್ತೆ. ಸೊ ಈ ರೀತಿ ಎಲ್ಲ ವಯಸ್ಸಿನವ್ರಿಗೂ ಬೆನ್ನಿನಲ್ಲಿ ನೋವು ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಓಕೆ, ಸೊ ಇಂಥದ್ದೇ ಏಜ್ನವ್ರಿಗೆ ಹೆಚ್ಚು ಬೆನ್ನು ಬರುತ್ತೆ ಕಾಮನ್ ಆಗಿಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಡಾಕ್ಟರ್? ಯೂಶಲಿ ನಾವು ನೋಡೋವಂಥದ್ದು ಹೇಗೆ ಅಂದರೆ, ವಯಸ್ಸಾಗಿರೋರಿಗೆ ಬೆನ್ನು ನೋವು ಜಾಸ್ತಿ, ಬಗ್ಗಿ ನಡೀತಾರೆ, ಅದೆಲ್ಲ ಇರುತ್ತೆ. ಈಗಿನ ಪರಿಸ್ಥಿತಿನಲ್ಲಿ ಇಂಥವ್ರಿಗೆ ಬರುತ್ತೆ ಅಂತ ಹೇಳಕ್ ಬರಲ್ಲ. ನಮ್ಮ ಹತ್ರ 18 ವರ್ಷದವರು ಬರ್ತಾರೆ, 80 ವರ್ಷದವರು ಬರ್ತಾರೆ. ಇಬ್ಬರಿಗೂ ಬೆನ್ನು ನೋವು ಇರುತ್ತೆ, ಇಬ್ಬರು ಹಲವಾರು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಸರಿ ಹೋಗೋದಿಲ್ಲ. ಹಾಗಾಗಿ ಯಾರಿಗ್ ಬೇಕಾದ್ರೂ ಬರಬಹುದು. ಓಕೆ, ಸಿಂಪ್ಟಮ್ ಯಾವ ರೀತಿಯಾಗಿರುತ್ತೆ? ಈಗ ಬೆನ್ನು ಅಂತ ಹೇಳಿದ್ರೆ ಯೂಶಲಿ ಹಿಂದೆ ಪೇಯ್ನ್ ಇರುತ್ತೆ, ಹೌದು, ನಡೆಯೋದಕ್ಕಾಗೋದಿಲ್ಲ ಅಥವಾ ಏನೋ ವರ್ಕ್ ಮಾಡೋದಕ್ಕಾಗೋದಿಲ್ಲ ಅಂತ. ಆದರೆ ಈ ಸಿಂಪ್ಟಮ್ ಅಲ್ಲಿ ಈ ವಾರ್ನಿಂಗ್ ಸೈನ್ಸ್ ಅನ್ನ ನಾವು ನೆಗ್ಲೆಕ್ಟ್ ಮಾಡಲೇಬಾರ್ದು ಅಂತ ಹೇಳಿದ್ರೆ ಯಾವುದೆಲ್ಲ ಅಂತ? ಸಣ್ಣ ಪುಟ್ಟ ಏನಾದ್ರು ಮಾಡಿದಾಗ ನಿಮಗೆ ಬೆನ್ನೋವು ಬರ್ಬೋದು. ಏನೋ ಬ್ಯಾಗ್ ಎತ್ತಿದ್ರಿ ಅಥವಾ ರಸ್ತೆ ಸರಿಗಿಲ್ದೇ ಇರೋದು ಹೋದಾಗ, ಸರಿಗೆ ಮಲಗಿಲ್ಲ, ಇಂಥ ಸಮಯದಲ್ಲಿ ಬೆನ್ನೋವು ಬರುತ್ತೆ. 1-2 ದಿನದಲ್ಲಿ ಬಿಸಿ ಶಾಖ ತಗೊಂಡ್ರಿ, ಅದಕ್ಕೆ ಏನಾದ್ರು ಸ್ಪ್ರೇ ಹಾಕೊಂಡ್ರಿ, ನೋವು ಹೊರಟೋಯ್ತು ಅಂದ್ರೆ ಅದರಿಂದ ಏನು ತೊಂದರೆ ಆಗಲ್ಲ. ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಅದಿಲ್ಲ. ಕಡಿಮೆ ಆಗ್ಲಿಲ್ಲ ನಿಮಗೆ ನೋವು,
ಅಥವಾ ಆ ನೋವು ಏನಿದೆ ಬೆನ್ನು ಜೊತೆಗೆ ಕಾಲಲ್ಲಿ ಕೂಡ ನೋವು ಬರ್ತಾ ಇದೆ, ಕಾಲಿನ ಹಿಂಭಾಗದಲ್ಲಿ ನೋವು ಬರ್ತಾ ಇದೆ, ಕಾಲಲ್ಲಿ ಜೋಮ್ ಬರುತ್ತೆ, ಅಥವಾ ನಡಿಯಕ್ಕೆ ಹೋದಾಗ ಕಾಲು ಭಾರ ಆದಂಗೆ ಆಗುತ್ತೆ, ಅಥವಾ ನಿಮಗೆ ಜ್ವರ ಬರ್ಬೋದು, ಒಂಥರ ತೀರಾ ಸುಸ್ತಾದಂಗೆ ಆಗ್ಬೋದು, ಮಲಗಿದ್ದಾಗ ನೋವಿರಲ್ಲ, ಎದ್ದು ನಿಂತ್ಕೊಂಡಿದ್ದ ತಕ್ಷಣ ನೋವು ಬರುವಂಥ ಸಾಧ್ಯತೆ ಇರೋದು. ಈ ರೀತಿ ಏನಾದರೂ ಬಂದಾಗ ಅದಕ್ಕೆ ನೀವು ವೈದ್ಯರನ್ನ ಕಂಡು ಸಮಾಲೋಚನೆ ಮಾಡಿದ್ರೆ ತೊಂದರೆ ಏನಾಗಿದೆ ಅಂತ ನೋಡಿ ಅದಕ್ಕೆ ತಕ್ಕಾದ ಟ್ರೀಟ್ಮೆಂಟ್ ತಗೋಬಹುದು. ಓಕೆ. ಇನ್ ಕೆಲವರಿಗೆ ಸೊಂಟ ಹಿಡ್ಕೊಂಡಂಗ ಆಗುತ್ತೆ ಅಲ್ಲ, ಸೊ ಇದು ಕೂಡ ಬ್ಯಾಕ್ ಪೇನ್ ಪ್ರಾಬ್ಲಮ್ ಆಗಿರುತ್ತಾ ಅಥವಾ ಹೇಗೆ ಅಂತ? ಸುಮಾರು ಸರಿ ಸೊಂಟ ಹಿಡ್ಕೊಂಡಂಗೆ ಆಗೋದು ಏನೋ ಒಂದು ಹಿಂದೆ ಒಂದು 4-5 ದಿನ ಹಿಂದೆ ನೋಡಿದ್ರೆ ಏನೋ ಒಂದು ಕೆಲಸ ಮಾಡಿರ್ತಾರೆ, ಅದರಿಂದ ಹಾಗೆ ಆಗಿರುತ್ತೆ. ಎಲ್ಲ ಹೊರಗಡೆ ಹೋಗಿದ್ದಾಗ ಅವರು ಟ್ರಾವೆಲ್ ಮಾಡಿರೋ ವೆಹಿಕಲ್ ಇರ್ಬೋದು, ಅಥವಾ ಸೂಟ್ ಕೇಸ್ ಎತ್ತಕ್ಕೆ ಹೋಗಿರ್ತಾರೆ, ನೀರಿನ ಕ್ಯಾನ್ ಎತ್ತಿರ್ತಾರೆ, ಬೇರೆ ಏನೋ ಮನೆ ಟ್ರಾವೆಲ್ ಶಿಫ್ಟ್ ಮಾಡಬೇಕಾದ್ರೆ ವೆಯ್ಟ್ ಎತ್ತಿರ್ತಾರೆ, ಆವಾಗ ಹಿಡ್ಕೊಂಡಿರುತ್ತೆ. ಅದು ಸಿಂಪಲ್ ಮೆನುವರ್ಸ್, ಏನು ಮನೆ ಮದ್ದು ಅಂತ ಏನು ಕರಿತೀವಿ, ಅದನ್ನ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ನೋವು ಕಡಿಮೆ ಆಗ್ಬಿಡುತ್ತೆ. ಅದು ಕಡಿಮೆ ಆಗದೇ ಇರುವಂಥ ಸಮಯದಲ್ಲಿ ಅದಕ್ಕೆ ಮುಂದೆ ಚಿಕಿತ್ಸೆ ತಗೋಬೇಕಾಗುತ್ತೆ. ಓಕೆ. ಈಗ ಮನೆ ಮದ್ದು ಅಂತ ನೀವು ಮೆನ್ಷನ್ ಮಾಡಿದ್ರಿ, ಸೊ ಆ ಥರ ಹಿಡ್ಕೊಂಡಂಗಾದಾಗ ಏನು ಮಾಡಬಹುದು ಡಾಕ್ಟರ್ ಅಂತ? ಆವಾಗ ಹಲವಾರು ಸ್ಪ್ರೇಗಳು ಬರುತ್ತೆ, ಪೇನ್ ಕಿಲ್ಲರ್ ಜೆಲ್ ಬರುತ್ತೆ, ಅದನ್ನ ಹಚ್ಬೋದು, ಸ್ವಲ್ಪ ಬಿಸಿ ಶಾಖ ತಗೋಬಹುದು. ಆದರೆ ಇದು ನೋವು ಬೆನ್ನಿಗೆ ಮಾತ್ರ ಸೀಮಿತವಾಗಿರಬೇಕು. ಓಕೆ. ಕಾಲಿಗೆ ನೋವು ಹೋಗಬಾರ್ದು, ಕಾಲಲ್ಲಿ ಜೋಮ್ ಇರಬಾರ್ದು, ಕಾಲು ಭಾರ ಆದಂಗಿರಬಾರ್ದು, ಹೆಚ್ಚು ನೀವು ಎಲ್ಲಿ ಬಿದ್ದಿರೋದಾಗಲಿ ಆ ರೀತಿ ಆಗಿರಬಾರ್ದು. ಬೇರೆ ಈ ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ಸ್ ಅಂತೀವಿ, ಅಂದರೆ ಜ್ವರ ಬಂದಂಗೆ ಆಗೋದು, ಹೊಟ್ಟೆ ಹಸಿವಾಗದೇ ಇರುವಂಥದ್ದು, ಬೆವರು ಬರುವಂಥದ್ದು, ಆ ರೀತಿ ಏನಾದರೂ ಇದ್ದಾಗ ಈ ಮನೆ ಮದ್ದು ಕೆಲಸಕ್ಕೆ ಬರೋದಿಲ್ಲ. ಮತ್ತೆ ಈ ಮದ್ದು ತಗೊಳ್ತೀರಾ, 1-2 ದಿನ ಆಯಿತು, ನೋವು ಹೊರಟೋಯ್ತು, ತೊಂದರೆ ಇಲ್ಲ. ನೋವು ಹೋಗಲೇ ಇಲ್ಲ ಅಥವಾ ನಾನು ಈ ಮುಂದೆ ಹೇಳಿದಂಥ ತೊಂದರೆಗಳಿದೆ ಅಂತಂದರೆ ಅಂಥ ಟೈಮಲ್ಲಿ ನೀವು ಡಾಕ್ಟರ್ನ ಕಾಣಬೇಕು, ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ ಅಂತ. ಈಗ ಎಷ್ಟು ದಿನದವರೆಗೆ ಪೇಯ್ನ್ ಇತ್ತು, ಈಗ ಸೊಂಟ ನೋವಿತ್ತು ಅಥವಾ ಬೆನ್ನು ನೋವಿತ್ತು ಅಂದರೆ ನಾವು ಅದನ್ನು ಕೇರ್ಲೆಸ್ ಮಾಡಬಾರ್ದು ಅಂತ. ಈಗ ಒಂದಿನ ಇತ್ತು ಹೋಯಿತು ಅಂದಾಗ ಯಾರು ಅದ್ರ ಬಗ್ಗೆ ಕೇರ್ ಮಾಡೋದಿಲ್ಲ. ಆದರೆ ಏನು ಟ್ರೀಟ್ಮೆಂಟ್ ತಗೊಂಡ್ರೂ ಕೂಡ ಕಡಿಮೆ ಆಗಿಲ್ಲ, ಕಂಟಿನ್ಯೂ ಆಗ್ತಾ ಇದೆ ಅಂದಾಗ ಎಷ್ಟು ದಿನದವರೆಗೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ? 1-2 ದಿನ ಟ್ರೀಟ್ಮೆಂಟ್ ತಗೊಂಡ್ರಿ, ಕಡಿಮೆ ಆಗಲಿಲ್ಲ, ಅದನ್ನು ಮತ್ತೆ ಮುಂದೆ ನೀವು ಯಾರನ್ನಾದ್ರೂ ನೋಡಲೇಬೇಕಾಗುತ್ತೆ. ಸಿಂಪಲ್ ಟ್ರೀಟ್ಮೆಂಟಲ್ಲಿ ನಿಮಗೆ ಕಡಿಮೆ ಆಗಲಿಲ್ಲ, ಈಗ ಸುಮಾರು ಜನ ಪ್ಯಾರಾಸಿಟಮಾಲ್ ತಗೋತಾರೆ, ಬ್ರೂಫೆನ್ ತಗೋತಾರೆ, ಬೇರೆ ಏನಾದ್ರು ಸ್ಪ್ರೇ ಉಪಯೋಗಿಸ್ತಾರೆ. ಈ ಸಿಂಪಲ್ ಟ್ರೀಟ್ಮೆಂಟ್ಗಳಲ್ಲಿ ನಿಮಗೆ ಕಡಿಮೆ ಆಗಲಿಲ್ಲ ಅಂಥ ಟೈಮಲ್ಲಿ ನೀವು ವೈದ್ಯರನ್ನು ಬೇಗ ನೋಡೋದು ಉತ್ತಮ. ಯಾಕಂದರೆ ಕೆಲವೊಂದು ಸಾರಿ ಇವು ತೊಂದರೆಗಳು ಕೊಡುವಂಥ ಸಾಧ್ಯತೆ ಇರುತ್ತೆ. ಆ ತೊಂದರೆಗಳು ಏನು ಅಂತ ಬೇಗ ನಾವು ತಿಳ್ಕೊಂಡ್ರೆ ಅಂಥ ಟೈಮಲ್ಲಿ ಟ್ರೀಟ್ಮೆಂಟ್ ಕೂಡ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ. ಓಕೆ. ಈಗ ಒಂದು ವೇಳೆ ನೀವು ಹೇಳಿದ್ರಿ 2 ದಿನದವರೆಗೆ ಟ್ರೀಟ್ಮೆಂಟ್, 2 ದಿನದವರೆಗೆ ಪೇಯ್ನ್ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಮನೇಲಿ ಕೂರಬಾರ್ದು, ಹಾಸ್ಪಿಟಲ್ಗೆ ಹೋಗಬೇಕು ಅಂತ. ಆದರೆ ಎಲ್ಲರೂ ಆ ಥರ ಮಾಡೋರು ಇರೋದಿಲ್ಲ, ಕೆಲವರು ಅದನ್ನು ನೆಗ್ಲೆಕ್ಟ್ ಮಾಡಿ ಕೂರೋರು ಇರ್ತಾರೆ. ಸ್ಪೆಷಲಿ ಈಗ ಹಳ್ಳಿ ಕಡೆ ಇದ್ರೆ ಆಸ್ಪತ್ರೆಗೆ ಹೋಗೋದೇ ಸ್ವಲ್ಪ ಲೇಟಾಗಿ ಹೋಗ್ತಾರೆ, ಇರಲಿ ಬಿಡು ಏನಾಗೋದಿಲ್ಲ, ನಾನು ಮೇ ಬಿ ಕೆಲಸ ಮಾಡಿ ಈ ಥರ ಆಗಿರುತ್ತೆ ಅಂತ. ಹಾಗಿದ್ರೆ ಒಂದು ವೇಳೆ ಕೇರ್ಲೆಸ್ ಮಾಡಿ ಪ್ರಾಪರ್ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳದೆ ಹೋದ್ರೆ ಮುಂದೆ ಅದು ಯಾವ ಸಮಸ್ಯೆಗೆ ಕಾರಣ ಆಗಬಹುದು ಅಂತ? ಏನು ತೊಂದರೆಯಿಂದ ಬೆನ್ನು ನೋವು ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸಮಯ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಅಂತಂದ್ರೆ ಅದು ದೊಡ್ಡ ಡಿಸ್ಕ್ ಹೊರಗೆ ಬಂದಿದ್ರೆ ನರದ ಮೇಲೆ ಅದು ಪ್ರೆಷರ್ ಹಾಕ್ತಿರೋದು. ನರದ ಮೇಲೆ ಹೆಚ್ಚು ಸಮಯ ಪ್ರೆಷರ್ ಹಾಕದಷ್ಟು ರಿಕವರಿ ಆಗೋದು ನಿಧಾನ ಆಗುತ್ತೆ. ಅಥವಾ ಕೆಲವೊಂದು ಸಾರಿ ಆ ಸ್ಪೈನಲ್ ಕೆನಾಲ್ ಅಂತ ಏನು ಕರಿತೀವಿ ಅದರಲ್ಲಿರೋ ನರಗಳ ಮೇಲೆ ಎಲ್ಲ ಒತ್ತಡ ಹಾಕ್ತಾ ಇರುತ್ತೆ, ಕಾಲು ಭಾರ ಆದಂಗೆ ಅನ್ಸೋದು ಅಥವಾ ಹೆಚ್ಚು ನಡೆಯೋಕ್ಕಾಗದೇ ಇರುವಂಥದ್ದು, ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಸಮಯದಲ್ಲಿ ನೀವು ತಡ ಮಾಡಿದಷ್ಟು ರಿಕವರಿ ಏನಿರುತ್ತೆ ಅದು ಕೂಡ ನಿಧಾನ ಆಗುತ್ತೆ. ಜೊತೆಗೆ ಕೆಲವೊಂದು ಸಾರಿ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಇನ್ಫೆಕ್ಷನ್ನಲ್ಲಿ ನಿಮಗೆ ಹೆಚ್ಚು ತೊಂದರೆ ಇಲ್ಲದೆ ಇರಬಹುದು. ಕೆಲವು ಸಾರಿ ಸಿವಿಯರ್ ಇನ್ಫೆಕ್ಷನ್ ಆದಾಗ ಜ್ವರ ಬರೋದು ಆ ರೀತಿ ಆಗುತ್ತೆ. ಕೆಲವೊಂದು ಜನದಲ್ಲಿ ಅದು ಆಗೋದಿಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ನೀವು ವೈದ್ಯರನ್ನು ಕಂಡು ಅದನ್ನು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ ರಿಕವರಿ ಕೂಡ ಬೇಗ ಆಗುತ್ತೆ. ಸಮಯ ಬಿಟ್ಟಷ್ಟು ಆ ಇನ್ಫೆಕ್ಷನ್ ಹೆಚ್ಚುತ್ತಾ ಹೋಗಿ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ತುಂಬ ರೇರ್ ಕಾರಣಗಳಲ್ಲಿ ಕ್ಯಾನ್ಸರ್ ಅನ್ನೋದು ಏನಾದರೂ ಅವರಿಗೆ ಮುಂಚೆ ಎಲ್ಲಾದರೂ ಟ್ರೀಟ್ಮೆಂಟ್ ತಗೊಂಡಿದ್ರೆ ಮುಂಚೆ ತಗೊಂಡಿದ್ರೆ ಅಂಥ ಕ್ಯಾನ್ಸರು ಮೂಳೆಗೆ ಹರಡುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಸಾರಿ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಎಲ್ಲೋ ಒಂದು ಕಡೆ ಸಣ್ಣದಾಗಿ ಕ್ಯಾನ್ಸರ್ ಇರುತ್ತೆ, ಅದು ಆಗಲೇ ಮೂಳೆಗೆ ಹರಡಿರುತ್ತೆ. ಆ ರೀತಿ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಇಂಥ ಎಲ್ಲ ಟೈಮಲ್ಲಿ ನಿಮಗೇನಾಗುತ್ತೆ, ನೀವು ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಳ್ಳದೆ ಹೋದರೆ ಆ ಔಟ್ಕಮ್ ಏನಿರುತ್ತೆ, ರಿಕವರಿ ಆಗೋದೇನಿರುತ್ತೆ ಅದು ಒಂದು ರೀತಿಯಲ್ಲಿ ಕಾಂಪ್ರಮೈಸ್ ಆಗುತ್ತೆ. ಸೊ ಇದು ರೇರ್ ಕೇಸಲ್ಲಿ ಆ ಥರ ಆಗುತ್ತೆ. ಹೌದು. ಓಕೆ.
ಡಾಕ್ಟರ್, ಈಗ ಕೆಲವರು ಹೆಚ್ಚು ಹೊತ್ತು ಕೂತು ಕೆಲಸ ಮಾಡ್ತಾರೆ. ಯೂಶಲಿ ನಾವು ನೋಡೋದಾದ್ರೆ ಡೆಸ್ಕ್ ವರ್ಕ್ ಮಾಡೋರು, ಈಗ IT ಸೆಕ್ಟರ್ ಅಲ್ಲಿ ಅಥವಾ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಆ ತರ ಇದ್ದೇ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ಅವ್ರನ್ನ ನೀವು ಕೂತ್ಕೊಂಡು ಕೆಲಸ ಮಾಡಬೇಡಿ ಅಂತ ಹೇಳೋದಿಕ್ ಆಗೋದಿಲ್ಲ. ಅವರ ಪ್ರೊಫೆಷನಲ್ ಲೈಫ್ ಅದು ಅವರಿಗೆ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಹೆಚ್ಚು ಹೊತ್ತು ಕೂತು ಕೆಲಸ ಮಾಡ್ಲೇಬೇಕಾಗತ್ತೆ. ಹಾಗಾಗಿ ಅವರಿಗೆ ಬ್ಯಾಕ್ ಪೇನ್ ಬಂದೇ ಬರುತ್ತೆ. ಸೊ ಅಂಥವ್ರಿಗೆ ಏನಾದರೂ ಟಿಪ್ಸ್ ಇದೆಯಾ ಅಂತ? ಮೊದಲನೇದಾಗಿ ಅವರು ಕುತ್ಕೊಳ್ಳೋವಂಥ ಚೇರ್ ಏನಿದೆ, ಕುತ್ಕೊಳ್ಳೋಂಥ ಕುರ್ಚಿ ಏನಿದೆ, ಅದರದ್ದು ಬ್ಯಾಕ್ ರೆಸ್ಟ್ ಏನಿರುತ್ತೆ ಅದು ಆದಷ್ಟು ಅವರ ಲೋವರ್ ಬ್ಯಾಕ್, ನೀವೀಗ ನಿಮ್ಮ ಬೆನ್ನನ್ನೇ ನೀವು ಫೀಲ್ ಮಾಡಿದ್ರೆ ಒಂದು ರೀತಿಯಾದ ಈ ಥರ ಒಳಕ್ಕೆ ಕರ್ವ್ ಆಗಿರುತ್ತೆ. ಸೊ ನಿಮ್ಮ ಕುರ್ಚಿ ಸೀದಾ ಇದ್ದು ನಿಮ್ಮ ಬೆನ್ನು ಈ ಥರ ಕರ್ವ್ ಇದ್ದಾಗ ಹೀಗೆರಡು ಸಪೋರ್ಟ್ ಆಗಲ್ಲ. ಅಂಥ ಟೈಮಲ್ಲಿ ಸೀಟ್ ಬ್ಯಾಕ್ ಏನಿರುತ್ತೆ ಸ್ವಲ್ಪ ಜೆಂಟಲ್ ಕರ್ವ್ ಇರಬೇಕು. ಹಾಗೆ ಕುತ್ಕೊಂಡಾಗ ಲೋವರ್ ಬ್ಯಾಕ್ಗೆ ಸಪೋರ್ಟ್ ಸಿಗುತ್ತೆ. ಹಾಗಾಗಿ ಸೀಟ್ ಕುತ್ಕೊಳ್ಳೋ ಅಂಥ ಚೇರ್ ಏನಿದೆ ಅದು ಸರಿಯಾಗಿ ಅವರ ಬೆನ್ನಿಗಾಗಲಿ ಅವರ ಹೈಟ್ಗಾಗಲಿ ಅದು ಮಾಡಿಫೈ ಆಗಿರಬೇಕು. ಇನ್ನೊಂದು ಬಂದು ಅವರು ಡೆಸ್ಕಲ್ಲಿ ಕೂತು ಕೆಲಸ ಮಾಡ್ತಾರೆ ಅಂದರೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದರೆ ಅದರದ್ದು ಸ್ಕ್ರೀನ್ ಏನಿದೆ ಅವರ ಕಣ್ಣಿನ ಸಮಾನತೆಗೆ ಇರಬೇಕಾಗುತ್ತೆ. ಐ ಲೆವೆಲ್ಗೆ ಸ್ಕ್ರೀನ್ ಇರಬೇಕಾಗುತ್ತೆ. ಯಾವುದೇ ಯೂಸ್ ಮಾಡಲಿ, ಲ್ಯಾಪ್ಟಾಪ್ ಆಗಲಿ ಡೆಸ್ಕ್ಟಾಪ್ ಆಗಲಿ, ಅವರು ನೇರ ಕೂತ್ಕೊಂಡಾಗ ಐ ಲೆವೆಲ್ಗೆ ಸ್ಕ್ರೀನ್ ಇರಬೇಕಾಗುತ್ತೆ. ಐ ಲೆವೆಲ್ಗೆ ಸ್ಕ್ರೀನ್ ಇದ್ದಾಗ ನೆಕ್, ಲೋವರ್ ಬ್ಯಾಕ್, ಅಪ್ಪರ್ ಬ್ಯಾಕ್ ಮೇಲೆ ಬೀಳುವಂಥ ಸ್ಟ್ರೆಸ್ ಏನಿರುತ್ತೆ ಕಡಿಮೆ ಆಗುತ್ತೆ. ಆಮೇಲೆ ಅವರ ಕುತ್ಕೊಳ್ಳೋ ಅಂಥದ್ದು 20 ನಿಮಿಷದಿಂದ ಅರ್ಧ ಗಂಟೆ ಕುತ್ಕೊಂಡಿದ್ದ ನಂತರ ಒಂದು 10-15 ಸೆಕೆಂಡ್ ಎದ್ದು ಓಡಾಡಿ ಮತ್ತೆ ಬಂದು ಕೂತ್ಕೊಂಡ್ರೆ ಅವರ ಪಾಸ್ಚರು ಸರಿಗೆ ಮೇಂಟೈನ್ ಆಗುತ್ತೆ. ಈಗ ನಾವು ಕೂತ್ಕೊಳ್ಳೋದನ್ನು ಅಬ್ಸರ್ವ್ ಮಾಡಿಕೊಂಡ್ರೆ ಕುತ್ಕೊಂಡಿದ್ದ ತಕ್ಷಣ ನೇರ ಕೂತಿರ್ತೀವಿ, ಒಂದು 15-20 ನಿಮಿಷ ಆಗೋಷ್ಟಕ್ಕೆ ಹೀಗಾಗ್ಬಿಡುತ್ತೆ. ಏನೋ ತೀರಾ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ನಮಗೆ ಅರಿವಿಲ್ದೇನೆ ನಮ್ಮ ಬೆನ್ನು ಬಾಗ್ಬಿಡುತ್ತೆ. ಅದನ್ನು ತಡೆಯೋದಕ್ಕೋಸ್ಕರ ಎದ್ದು ಓಡಾಡಿ ಬಂದು ಕೂತ್ಕೊಂಡ್ರೆ ಮತ್ತೆ ಹೆಚ್ಚು ಹೊತ್ತು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬ್ಯಾಕ್ ಪೈನ್ ಇದ್ದವ್ರಿಗೆ ಕುತ್ತಿಗೆ ನೋವು ಬಂದೇ ಬರುತ್ತಾ? ಅದಕ್ಕೇನಾದರೂ ಕನೆಕ್ಷನ್ಸ್ ಇರುತ್ತಾ ಹೇಗೆ ಅಂತ? ನಿಮ್ಮ ಕುತ್ತಿಗೆಯಿಂದ ಹಿಡಿದು ಲೋವರ್ ಬ್ಯಾಕ್ವರೆಗೂ ಇರೋವಂಥ ಮಸಲ್ಸ್ ಏನಿದೆ ಅವೆಲ್ಲ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಜೊತೆಗೆ ನಿಮ್ಮ ಪ್ರೊಫೈಲ್ ಅಂತ ಕರಿತೀವಿ, ನೀವು ಒಂದು ಸ್ಕ್ಯಾನ್ನ ಆಗಲಿ ಎಕ್ಸ್ರೇನ ಆಗಲಿ ಸೈಡಿಂದ ನೋಡಿದಾಗ ಅದು $S ಕರ್ವ್ ಇರುತ್ತೆ. ಅದನ್ನು ಮೇಂಟೈನ್ ಮಾಡಿದಷ್ಟು ನಿಮಗೆ ಲೋವರ್ ಬ್ಯಾಕ್ ಪೇನ್, ನೆಕ್ ಪೇನ್ ಕಡಿಮೆ ಆಗುತ್ತೆ. ಯಾವುದಾದ್ರು ಒಂದು ಭಾಗದಲ್ಲಿ ನಿಮಗೆ ನೋವಾಗ್ತಾ ಇದ್ದರೆ, ನಮ್ಮ ಹ್ಯೂಮನ್ ಬಾಡಿ ಎಂಥ ವಂಡರ್ಫುಲ್ ಮೆಷಿನ್ ಅಂದರೆ ಅದು ಅಡ್ಯಾಪ್ಟ್ ಮಾಡ್ಕೊಳ್ಳುತ್ತೆ. ನಿಮಗೆ ಸೊಂಟದಲ್ಲಿ ನೋವಾಗ್ತಾ ಇದೆ, ಅಲ್ಲಿರುವಂಥ ಮೂಳೆ ಸ್ಟ್ರೈಟ್ ಆಯಿತು ಅಂದರೆ ಅದೇ ಸ್ಟ್ರೈಟ್ನಿಂಗು ನಿಮ್ಮ ಕತ್ತಲ್ಲಾಗುತ್ತೆ. ಕತ್ತಲ್ಲಾದಾಗ ಏನಾಗುತ್ತೆ, ಇಲ್ಲಿ ನೋವು ಬರೋಕ್ಕೆ ಶುರುವಾಗುತ್ತೆ. ಸೊ ಎಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇರುತ್ತೆ. ಡಾಕ್ಟರ್, ಈಗ ಬ್ಯಾಕ್ ಪೇನ್ ಹಾಗೇನೆ ನಮ್ಮ ನರಗಳಿಗೆ ಹೇಗೆ ಕನೆಕ್ಷನ್ಸ್ ಇದೆ ಅಂತ? ನಿಮ್ಮ ಬೆನ್ನು ಮೂಳೆ ಏನಿದೆ, ಮೂಳೆಗಳ ಮಧ್ಯ ಡಿಸ್ಕ್ ಅಂತ ಇರುತ್ತೆ. ಆ ಡಿಸ್ಕ್ ಪಕ್ಕದಲ್ಲಿ ಒಂದು ನರ ಹೊರಗಡೆ ಬರುತ್ತೆ. ಅದು ಕತ್ತಿನಿಂದ ಹಿಡಿದು ಲೋವರ್ ಬ್ಯಾಕ್ವರೆಗೂ ಎಲ್ಲ ಕಡೆನೂ ಒಂದೊಂದು ಕಡೆ 2 ನರಗಳು ಹೊರಗೆ ಬರುತ್ತೆ. ಡಿಸ್ಕ್ ಏನಾದರೂ ಹೊರಗೆ ಬಂದಾಗ ಅಥವಾ ಈ ಮೂಳೆಗೇನಾದರೂ ತೊಂದರೆ ಆದಾಗ ನರದ ಮೇಲೆ ಪ್ರೆಷರ್ ಬೀಳುವಂಥ ಸಾಧ್ಯತೆ ಇರುತ್ತೆ. ಆ ರೀತಿ ಆದಾಗ ನಿಮಗೆ ಇಲ್ಲ ನೋವು ಬರುತ್ತೆ. ಕೆಲವು ಸಾರಿ ಕತ್ತಲ್ಲಿ ತೊಂದರೆ ಇದ್ದಾಗ ಕೈಯಲ್ಲಿ ಇಲ್ಲಿ ಬೆರಳು ತನಕ ನೋವು ಬರುತ್ತೆ, ಅಥವಾ ಸೊಂಟದಲ್ಲಿ ನೋವಿದ್ದಾಗ ಕಾಲಲ್ಲಿ ನೋವು ಬರುತ್ತೆ. ಕೆಲವೊಂದು ಸಾರಿ ಬೆರಳು ಜೋಮ್ ಬರೋದು, ಅಥವಾ ಬೆರಳು ವೀಕ್ನೆಸ್ ಆಗೋದು, ಅಥವಾ ನಡಿಬೇಕಾದ್ರೆ ಕಾಲು ವೀಕ್ನೆಸ್ ಆಗೋದು, ಈ ಥರ ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ತುಂಬ ಕ್ಲೋಸ್ ಇಂಟರ್ ಕನೆಕ್ಷನ್ ಇದೆ, ಬೆನ್ನಿಗೂ ನರಕ್ಕೂ ತುಂಬ ಕ್ಲೋಸ್ ಇಂಟರ್ ಕನೆಕ್ಷನ್ ಇದೆ. ಓಕೆ, ಈಗ ಒಂದು ವೇಳೆ ನರದಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಬೆನ್ನು ಬರುತ್ತಾ, ಅಥವಾ ಬೆನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಬ್ಯಾಕ್ ಪೇನ್ ಇತ್ತು ಅಂತ ಹೇಳಿದ್ರೆ ನರಗಳಿಗೆ ಸಮಸ್ಯೆ ಆಗುತ್ತಾ ಹೇಗೆ ಅಂತ? ಬ್ಯಾಕ್ ಪೇನು ಮತ್ತು ಬೆನ್ನು ಮೂಳೆನಲ್ಲಿ ತೊಂದರೆ ಇದ್ದರೆ ನರಗಳಿಗೆ ಸಮಸ್ಯೆ ಬರುತ್ತೆ. ಸುಮಾರು ಸಾರಿ ಬರುತ್ತೆ, ಕೆಲವೊಂದು ಸಾರಿ ಬರದೇ ಇರಬಹುದು. ನರಗಳಲ್ಲಿ ತೊಂದರೆ ಆದರೆ, ಅಂದರೆ ಕೆಲವು ಸಾರಿ ನರ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಕೆಲವೊಂದು ಟ್ಯೂಮರ್ ಅಂತ ಕರಿತೀವಿ, ಅಂದರೆ ಕ್ಯಾನ್ಸರ್ ಅಂತಲ್ಲ, ಯಾವುದೇ ಒಂದು ಗ್ರೋತ್ ಗೆಡ್ಡೆ ಇರುತ್ತೆ. ಆ ಗೆಡ್ಡೆ ಏನಾದರೂ ನರದಲ್ಲಿ ಬೆಳೆದ್ರೆ ಅದರಿಂದ ಕೂಡ ಬೆನ್ನು ನೋವು ಬರುವಂಥ ಸಾಧ್ಯತೆ ಇರುತ್ತೆ. ಓಕೆ, ಸೊ ಕನೆಕ್ಷನ್ಸ್ ಕ್ಲೋಸ್ ಕನೆಕ್ಷನ್ ಇದೆ, ಹತ್ತಿರದಲ್ಲೇ ಕನೆಕ್ಷನ್ ಇದೆ. ಓಕೆ ಡಾಕ್ಟರ್, ಈಗ ಬ್ಯಾಕ್ ಪೇನ್ ಹಾಗೇನೆ ಸ್ಪೈನಲ್ ಪೇನ್ ಅದು ಎರಡೂ ಕೂಡ ಒಂದೇನಾ, ಅಥವಾ ಅದರ ನಡುವೆ ಡಿಫ್ರೆನ್ಸ್ ಇದೆಯಾ ಹೇಗೆ ಅಂತ? ನಿಮ್ಮ ಸ್ಪೈನಲ್ ಪ್ರಾಬ್ಲಮ್ ಇಂದ ಬ್ಯಾಕ್ ಪೇನ್ ಬರಬಹುದು, ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಲವಾರು ಸರಿ ನಾವು ನೋಡಿರೋದೇನು ಅಂದರೆ, ನಮಗಿದು ತೊಂದರೆ ಇದೆ ಅಂತ ಗೊತ್ತಾಗೋದು ಹೇಗೆ? MRI ಸ್ಕ್ಯಾನ್ ಮಾಡ್ತೀವಿ. ಆದರೆ MRI ಸ್ಕ್ಯಾನ್ನಲ್ಲಿ ತೊಂದರೆ ಇದೆ ಅಂದರೆ ಆ ಎಲ್ಲರಿಗೂ ಬೆನ್ನೋವು ಇರೋದಿಲ್ಲ. ಕೆಲವರಿಗೆ ಹೆಚ್ಚು ಸೌದಿರುತ್ತೆ ಅಂದರೂ ತೊಂದರೆ ಇರಲ್ಲ, ಕೆಲವರಿಗೆ ಸ್ವಲ್ಪ ಸೌದಿರುತ್ತೆ ಅಂದರೂ ಬೆನ್ನೋವಿರುತ್ತೆ. ಸೊ ಸ್ಪೈನಲ್ ಪ್ರಾಬ್ಲಮ್ ಇದ್ದರೆ ಬ್ಯಾಕ್ ಪೇನ್ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ಬ್ಯಾಕ್ ಪೇನ್ ಅನ್ನೋದು ನಿಮಗೆ ಬೇರೆ ಕಾರಣಗಳಿಂದ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಅಂದ್ರೆ ಸ್ಪೈನಲ್ ಒಂದೇ ಕಾರಣ ಆಗಿರೋದಿಲ್ಲ, ಇಲ್ಲ, ಬೇರೆ ಕಾರಣಗಳಿಂದನೂ ಬರುವಂಥ ಸಾಧ್ಯತೆ ಇರುತ್ತೆ. ಯಾವ ಕಾರಣಗಳು? ಕೆಲವರಿಗೆ ಗ್ಯಾಸ್ಟ್ರಿಕ್ ಇಂದ ಬರುತ್ತೆ ತೊಂದರೆ,
ಕೆಲವರಿಗೆ ಕಿಡ್ನಿನಲ್ಲಿ ಸ್ಟೋನ್ ಇದ್ದರೆ ಅದರಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಅವರ ಎಂಡೋಮೆಟ್ರಿಯೋಸಿಸ್ ಅಂತ ಏನು ಕರಿತೀವಿ ಅಥವಾ ಯೂಟ್ರೈನ್ ಫೈಬ್ರಾಯ್ಡ್ ಏನಾದ್ರು ಇದ್ದರೆ ಅದರಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಹಿಪ್ ಜಾಯಿಂಟಲ್ಲಿ ಏನಾದರೂ ನೋವಿದ್ದರೆ ಅದರಿಂದ ಕೂಡ ಬ್ಯಾಕ್ ಪೇನ್ ಬರುವಂಥ ಸಾಧ್ಯತೆ ಇರುತ್ತೆ. ಬ್ಯಾಕ್ ಪೇನ್ ಅಂತ ನಮ್ಮ ಹತ್ರ ಯಾರಾದರೂ ಬಂದಾಗ ಮೊದಲು ಇನ್ವೆಸ್ಟಿಗೇಟ್ ಮಾಡಿ ನೋಡ್ತೀವಿ. ಮೆಜಾರಿಟಿ ಆಫ್ ದ ಟೈಮ್ ಅದು ಬೆನ್ನಿಂದಾನೇ ಬರ್ತಾ ಇರುತ್ತೆ. ಇನ್ವೆಸ್ಟಿಗೇಷನ್ನಲ್ಲಿ ನಮಗೇನಾದರೂ ಇದು ಸ್ಪೈನ್ನಿಂದ ಬರ್ತಾ ಇಲ್ಲ ಅಂತ ಅರಿವಾದಾಗ ನೆಕ್ಸ್ಟ್ ಇನ್ನೆಲ್ಲಿಂದ ಬರ್ತಾ ಇರ್ಬೋದು. ಸೊ ಹೊಟ್ಟೆದ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ತೀವಿ, ಕೆಲವು ಸಾರಿ ಹಿಪ್ ಜಾಯಿಂಟ್ ಎಕ್ಸ್ರೇ ಮಾಡಿಸ್ತೀವಿ. ಅದೆಲ್ಲ ಮಾಡಿಸಿ ನೋಡಿದಾಗ ಬೇರೆ ತೊಂದರೆ ಇದೆಯಾ ಅಂತ ಗೊತ್ತಾಗುತ್ತೆ. ಸುಮಾರು ಒಂದು 5 to 7% ಜನಕ್ಕೆ ಈ ರೀತಿ ತೊಂದರೆ, ಸ್ಪೈನ್ನಲ್ಲಿ ಪ್ರಾಬ್ಲಮ್ ಇಲ್ಲದೆ ಹೋದ್ರೂ ಕೂಡ ಬ್ಯಾಕ್ ಪೇನ್ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಆಗಲೇ ಮಾತಾಡ್ತಾ ಹೇಳಿದ್ರಿ ಒಂದು ವೇಳೆ ಸೌದಿದ್ರೂ ಕೂಡ ಅವರಿಗೆ ಪೇನ್ ಬರೋದಿಲ್ಲ ಅಂತ. ಯಾಕೆ ಆ ಥರ ಆಗುತ್ತೆ ಅಂತ? ಅದೇ ನಾನು ಆಗಲೇ ಹೇಳ್ದಂಗೆ ಹ್ಯೂಮನ್ ಬಾಡಿ ಈಸ್ ಅ ವಂಡರ್ಫುಲ್ ಮೆಷಿನ್. ಇದ್ರ ಬಗ್ಗೆ ನಾವು ಎಷ್ಟು ತಿಳ್ಕೊತೀವೋ ಅಷ್ಟೇ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲರಿಗೂ ತೊಂದರೆ ಇದೆ ಅಂದರೆ ಅದು ಒಂದು ನಿಮಗೆ ಎಕ್ಸ್ರೇನಲ್ಲಾಗಲಿ ಸ್ಕ್ಯಾನ್ನಲ್ಲಾಗಲಿ ತೊಂದರೆ ಕಾಣಿಸ್ತು ಅಂದರೆ ಅದರಿಂದ ಅವ್ರಿಗೆ ತೊಂದರೆ ಆಗ್ತಾನೆ ಇದೆ ಅನ್ನೋವಂಥ ಕಾರಣ ಇಲ್ಲ. ಈಗ ಸಪೋಸ್ ನಾವೀಗ ಈ ಆಫೀಸಲ್ಲೇ ಇರೋವಂಥ ಜನ ಎಲ್ಲ ತಗೊಂಡು ಅವರ ಸ್ಪೈನ್ ಸ್ಕ್ಯಾನ್ ಮಾಡಿದ್ರೆ ಒಂದು 40 ಜನಕ್ಕೆ ಡಿಸ್ಕ್ ಸೌದಿರುತ್ತೆ. ಆದರೆ ತೊಂದರೆ ಒಂದು 5-6 ಜನಕ್ಕೆ ಮಾತ್ರ ಇರ್ಬೋದು. ಇದು ಯಾಕೆ ಈ ರೀತಿ ಇದೆ ನಮ್ಗೆ ಇದುವರೆಗೂ ಇನ್ನೂ ಡೆಫಿನೆಟ್ ಆನ್ಸರ್ ಗೊತ್ತಿಲ್ಲ. ಆದರೆ ಕೆಲವೊಂದು ಕಾರಣಗಳಿಂದ ಅವರಿಗೆ ನೋವು ಇಲ್ಲದೆ ಇರ್ಬೋದು ಅಂತ ಇರುತ್ತೆ. ಆ ಕಾರಣಗಳೇನು ಅಂದರೆ ಅವರ ಲೈಫ್ ಸ್ಟೈಲ್, ಸೊ ಅವರ ಆ್ಯಕ್ಟಿವಿಟಿ ಮೇಂಟೈನ್ ಮಾಡೋದು, ಎಕ್ಸಸೈಸ್ ಮಾಡೋದು, ಆ ರೀತಿ ಮೇಂಟೈನ್ ಮಾಡ್ತಾರೆ. ಅವರ ವೆಯ್ಟ್ ಏನಿದೆ ಅದು ಸರಿಯಾಗಿರುತ್ತೆ, ಹೆಚ್ಚು ತೂಕ ಇರಲ್ಲ, ತುಂಬ ಕಡಿಮೆನೂ ಇರೋದಿಲ್ಲ. ಅವರು ಕುತ್ಕೊಳ್ಳೋವಂಥ ಪಾಸ್ಚರು, ನಿಲ್ಲೋವಂಥ ಪಾಸ್ಚರು, ಭಾರ ಎತ್ತುವಂಥ ಪಾಸ್ಚರು, ಅದರಲ್ಲಿ ಕೂಡ ವ್ಯತ್ಯಾಸ ಇರ್ಬೋದು. ಸಿಗರೆಟ್ ಸ್ಮೋಕಿಂಗ್ ತುಂಬ ದೊಡ್ಡ ಅಸೋಸಿಯೇಷನ್ ಇದೆ ತೊಂದರೆ ಕೊಡೋದಕ್ಕೆ. ಸಿಗರೆಟ್ ಸ್ಮೋಕರ್ಸಲ್ಲಿ ಇದು ಸವಿಯುವಂಥ ಚಾನ್ಸಸ್, ತೊಂದರೆ ಕೊಡುವಂಥ ಸಾಧ್ಯತೆಗಳು ಹೆಚ್ಚಿದೆ. ಅವರು ಕೂರುವಂಥ ಪಾಸ್ಚರ್ ಇರ್ಬೋದು. ಬೇರೆ ಬೇರೆ ರೀಸನ್ಸಿಂದ ಕೆಲವರಿಗೆ ಏನೂ ತೊಂದರೆ ಇರಲ್ಲ, ಕೆಲವರಿಗೆ ತುಂಬ ತೊಂದರೆ ಕೊಡ್ತಾ ಇರುತ್ತೆ. ಯೂಶಲಿ ನಾವು ಅನ್ಕೋತೀವಿ ಈಗ ಮಂಡಿ ನೋವು ಬಂತು ಅಂತ ಹೇಳಿದ್ರೆ ಬಾಡಿ ವೇಟ್ ಕಾರಣ ಆಗುತ್ತೆ ಅಂತಂದ್ರೆ, ಹೆಚ್ಚು ತೂಕ ಇದ್ದವರಿಗೆ ಮಂಡಿ ನೋವು ಬರುತ್ತೆ ಅಂತ. ಈಗ ಬ್ಯಾಕ್ ಪೇನ್ ಬಂತು ಅಂತ ಹೇಳಿದ್ರೆ ಅಲ್ಲಿ ಬಾಡಿ ವೇಟ್ ಕಾರಣ ಆಗುತ್ತಾ? ಕನೆಕ್ಷನ್ಸ್ ಇದೆಯಾ? ಹೇಗೆ? ಹೌದು, ಒಂದು ರಿಸರ್ಚ್ನ ಪ್ರಕಾರ 1 ಕಿಲೋ ನಮ್ಮ ಬಾಡಿನಲ್ಲಿ ಏನು ತೂಕ ಇದೆ ಅದರ 9ರಷ್ಟು ನಮ್ಮ ಬೆನ್ನು ಮೇಲೆ ಅದರದ್ದು ಪ್ರಭಾವ ಬೀರುತ್ತೆ. ಸೊ 9 times ದ ವೆಯ್ಟ್ ಆ ಬೆನ್ನು ಅದರ ಮೇಲೆ ಪ್ರಭಾವ ಬೀರುತ್ತೆ. ಇದು ಬೇಸಿಕ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸಸ್ ಇರ್ಬೋದು, ನಾವು ನಡೆಯುವಂಥ ರೀತಿ, ಓಡಾಡುವಂಥ ರೀತಿ. ಸೊ 9 times ಹೆಚ್ಚು ಪ್ರೆಷರ್ ಬೀಳುತ್ತೆ. ನಿಮಗೀಗ ಬೆನ್ನೋ ಬಂತು ಅಂತ ನೀವು 1 kg ಕಡಿಮೆ ಆದ್ರೂ ಆಲ್ಮೋಸ್ಟು 9 kg ಅಷ್ಟು ವೆಯ್ಟ್ ನಿಮ್ಮ ಸ್ಪೈನ್ ಮೇಲಿಂದ ಕಡಿಮೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಹೆಚ್ಚು ತೂಕ ಇರೋರಿಗೆ ಏನಾದ್ರು ಬೆನ್ನು ನೋವು ಬಂತು ಅಂದರೆ ಅಂಥವ್ರಿಗೆ ನಾವು ಮೊದಲು ಹೇಳೋದೇನು ಅಂದರೆ ಎಕ್ಸಸೈಸ್ ಮಾಡಿ, ವೆಯ್ಟ್ ಕಡಿಮೆ ಮಾಡಿ, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡಿ. ಅದರಲ್ಲಿ ಸುಮಾರು ಜನಕ್ಕೆ ಅದರಿಂದ ವ್ಯತ್ಯಾಸ ಕಾಣುತ್ತೆ. ಹಾಗಿದ್ರೆ ತೂಕ ಕಡಿಮೆ ಇದ್ದವರಿಗೆ ಬೆನ್ನು ಬರೋದಿಲ್ವಾ, ಬ್ಯಾಕ್ ಪೇನ್ ಬರೋದಿಲ್ವಾ? ಒಂದು ಡೌಟ್ ಬಂದೇ ಬರುತ್ತೆ. ಮೂಗಿರೋ ತನಕ ನೆಗಡಿ ತಪ್ಪಿದ್ದಿಲ್ಲ ಅಂದಂಗೆ ಬೆನ್ನು ಮೂಳೆ ಇರೋ ತನಕ ಬೆನ್ನು ತಪ್ಪಿದ್ದಲ್ಲ. ಯಾವ ಕಾರಣಕ್ಕೆ ಬರುತ್ತೆ ಗೊತ್ತಿಲ್ಲ. ಆಮೇಲೆ ತೂಕ ತೀರಾ ಕಡಿಮೆ ಇದ್ರೂ ಕೂಡ ತೊಂದರೆ. ನೀವು ನಿಮ್ಮ ಹೈಟ್ಗೆ ತಕ್ಕಂತೆ ಒಂದು ವೆಯ್ಟ್ ಇರಬೇಕು. ಆ ವೆಯ್ಟ್ಗಿನ್ನ ತುಂಬ ಕಡಿಮೆ ಇದ್ದರೆ ನಿಮ್ಮ ಮೂಳೆ ಮೇಲೆ ಏನು ಪ್ರೆಷರ್ ಬೀಳುತ್ತೆ ಅದು ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಮೂಳೆ ಡೆನ್ಸಿಟಿ ಕಡಿಮೆ ಆಗುತ್ತೆ. ಮೂಳೆ ಡೆನ್ಸಿಟಿ ಕಡಿಮೆ ಆದಾಗ ಅದರದ್ದು ಬಿದ್ದಾಗ ತಡ್ಕೊಳ್ಳುವಂಥ ಶಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಅದರಿಂದ ಕೂಡ ತೊಂದರೆ ಬರುತ್ತೆ. ತೀರಾ ಕಡಿಮೆ ಇದ್ರೂ ಕಷ್ಟ, ತೀರಾ ಹೆಚ್ಚಿದ್ರೂ ಕಷ್ಟ. ಒಂದು ರೇಂಜ್ ಇರುತ್ತೆ, ಆ ರೇಂಜಲ್ಲಿ ನಿಮ್ಮ ತೂಕ ಇದ್ದರೆ ಅದು ಮೇಂಟೈನ್ ಆಗುತ್ತೆ. ಇನ್ನು ಕೆಲವ್ರು ಹೇಳ್ತಾರೆ ಡಾಕ್ಟರ್, ಬ್ಯಾಕ್ ಪೇನ್ ಇದ್ದವರು ಹೆಚ್ಚು ಗಾಡಿ ಓಡಿಸ್ಬಾರ್ದು, ಅದರಲ್ಲೂ ಕೂಡ 2 wheeler ಓಡಿಸಿದ್ರೆ ಬ್ಯಾಕ್ ಪೇನ್ ಜಾಸ್ತಿ ಬರುತ್ತೆ ಅಂತ. ಇದು ಹೌದಾ? ಯಾವ ಕಾರಣಕ್ಕೋಸ್ಕರ ಅಂತ? 2 wheeler ಓಡಿಸೋದ್ರಿಂದ ಬ್ಯಾಕ್ ಪೇನ್ ಬರುತ್ತಾ ಅಥವಾ ಬ್ಯಾಕ್ ಪೇನ್ ಇರೋರು 2 wheeler ಓಡಿಸಿದ್ರೆ ಹೆಚ್ಚು ತೊಂದರೆ ಆಗುತ್ತಾ? ಅದು ಇದುವರೆಗೂ ನಮಗೆ ಗ್ಯಾರಂಟಿ ಆಗಿಲ್ಲ. ಆದರೆ ನೀವು 2 wheeler ಓಡಿಸೋದ್ರಿಂದ ಬರುತ್ತೆ ಅನ್ನೋದಕ್ಕಿಂತ 2 wheeler ನೀವು ಕೂರೋ ಅಂಥ ರೀತಿ, ಇಂಥ ರಸ್ತೆ ಮೇಲೆ ಹೋಗ್ತೀರಾ, ಯಾವ ರಸ್ತೆನಲ್ಲಿ ಹೋಗ್ತೀರಾ, ಆ ರಸ್ತೆ ಸರಿಗಿಲ್ಲದೆ ಇದ್ದಾಗ ನೀವು ಅದನ್ನು ಹೇಗೆ ಓಡಿಸ್ತೀರಾ, ಎಷ್ಟೊತ್ತು 2 wheeler ಓಡಿಸ್ತೀರಾ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಕೆಲವು ಮೋಟರ್ ಬೈಕ್ ರ್ಯಾಲೀಸಲ್ಲಿ ನೋಡಿರ್ಬೋದು, ರೋಡ್ ಸರಿ ಇಲ್ಲದೆ ಇದ್ದಾಗ ಅವರು ಆ ಫುಟ್ ಪೇಗ್ ಮೇಲೆ ನಿಂತ್ಕೋತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ಆ ಫೋರ್ಸ್ ಏನು ಬರುತ್ತೆ
ರಸ್ತೆ ಸರಿಗಿಲ್ಲದೆ ಇದ್ದಾಗ, ನಮ್ಮ ರಸ್ತೆಯಲ್ಲಿ ಇದು ಸ್ಟಂಟ್ ಆಗಿಬಿಡುತ್ತೆ ಮಾಡೋಕ್ಕೆ ಹೋದರೆ, ಮಾಡಬಾರ್ದು. ಆದರೆ ಕೆಲವು ಸಾರಿ ಏನು ಮಾಡ್ತಾರೆ ಅಂದರೆ, ನಿಂತ್ಕೊಂಡಾಗ ಆ ಫೋರ್ಸ್ ಏನಿರುತ್ತೆ ಅದು ಬೆನ್ನಲ್ಲಿ ಹೋಗೋದಕ್ಕಿಂತ ಕಾಲು ಮುಖಾಂತರ ಬಂದು ಬೆನ್ನಿಗೆ ಹೋಗುವಷ್ಟೊತ್ತಿಗೆ ಆ ಎಕ್ಸೆಸಿವ್ ಫೋರ್ಸ್ ಕಡಿಮೆ ಆಗಿಬಿಡುತ್ತೆ. ನೀವು ಕುತ್ಕೊಂಡು ರಸ್ತೆ ಸರಿಗಿಲ್ಲದೆ ಇದ್ದಾಗ, ಏರು ತಗ್ಗಿದ್ದಾಗ ಹೆಚ್ಚು ಓಡಿಸಿ ಬಂಪಲ್ಲಿ ಹೋದಾಗ ಆ ಫೋರ್ಸ್ ಏನು ಹೋಗುತ್ತೆ ನೇರ ನಿಮ್ಮ ಸ್ಪೈನ್ಗೆ ಹೋಗುತ್ತೆ ನೀವು ಕುತ್ಕೊಂಡಿದ್ರೆ. ಅದೇ ನಿಂತ್ಕೊಂಡಿದ್ದಾಗ ಕಾಲಿಂದ ಬಂದು ಸೊಂಟಕ್ಕೆ ಬರೋ ಅಷ್ಟೊತ್ತಿಗೆ ಅದರದ್ದು ಎಫೆಕ್ಟ್ ಕಡಿಮೆ ಆಗಿಬಿಡುತ್ತೆ. ಪಾಸ್ಚರ್ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಗಾಡಿ ಹೇಗೆ ಮೇಂಟೈನ್ ಆಗಿದೆ, ಶಾಕ್ ಅಬ್ಸಾರ್ಬರ್ ಸರಿಗಿದೆಯಾ, ಸ್ಮೂತಾಗಿರುತ್ತಾ ಇಲ್ವಾ, ಎಂಥ ರಸ್ತೆಯಲ್ಲಿ ಓಡಿಸ್ತಾ ಇದ್ದೀರಾ, ಎಷ್ಟೊತ್ತು ಓಡಿಸ್ತಾ ಇದ್ದೀರಾ, ರಸ್ತೆ ಸರಿಗಿಲ್ಲದೆ ಇದ್ದಾಗ ಹೇಗೆ ಓಡಿಸ್ತಾ ಇದ್ದೀರಾ, ಇದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಬೆನ್ನು ಇದ್ದವರು ತಗೊಳ್ಳುವಂತ ಫುಡ್, ಕೆಲವರು ಹೇಳ್ತಾರೆ ಕಾಫಿ ಟೀ ಕುಡಿದ್ರೆ ಬ್ಯಾಕ್ ಪೇನ್ ಜಾಸ್ತಿ ಆಗತ್ತೆ, ಇದು ಮಿಥ ಅಥವಾ ಏನಾದ್ರೂ ಕಾರಣ ಇದೆಯಾ ನಿಜವಾಗಿಯೂ ಅಂತ? ನಾನು ಆಗಲೇ ಹೇಳ್ದಂಗೆ ಬ್ಯಾಕ್ ಪೇನ್ ಬರೋದಕ್ಕೆ ಗ್ಯಾಸ್ಟ್ರೈಟಿಸ್ ಕೂಡ ಒಂದು ಕಾರಣ. ನಿಮಗೆ ಗ್ಯಾಸ್ಟ್ರೈಟಿಸ್ ಕೊಡುವಂಥ ಪದಾರ್ಥಗಳೇನಾದರೂ ತಗೊಂಡ್ರೆ ಅದರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂದರೆ ಅದನ್ನು ಕನ್ಸ್ಯೂಮ್ ಮಾಡಿದಾಗ ನಿಮಗೆ ಬೆನ್ನು ನೋವು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಫುಡ್ ಯಾವುದೆಲ್ಲ ಅಂತ ಅಂದರೆ ಗ್ಯಾಸ್ಟ್ರಿಕ್ ಬರುತ್ತೆ? ನಿಮಗೆ ಕೆಲವರಿಗೆ ಕಾಫಿ ಟೀನಲ್ಲಿ ಆಗುತ್ತೆ, ಕೆಲವರಿಗೆ ಹೆಚ್ಚು ಸ್ಪೈಸ್ ಇರುವಂಥ ತೊಗೊಂಡ್ರೆ ಆಗುತ್ತೆ, ಹೆಚ್ಚು ಮಸಾಲೆ ಅಥವಾ ಎಣ್ಣೆ ಇರುವಂಥ ಪದಾರ್ಥ ತೊಗೊಂಡ್ರೆ ಕೆಲವ್ರಿಗೆ ಆಗುತ್ತೆ. ಸೊ ಅದು ನಿಮಗೆ ಗೊತ್ತಾಗುತ್ತೆ, ಇದು ತೊಗೊಂಡಾಗ ನನಗೆ ತೊಂದರೆ ಆಗ್ತಾ ಇದೆ ಅಂತ ನೀವು ಸೂಕ್ಷ್ಮವಾಗಿ ಅದನ್ನು ಯೋಚನೆ ಮಾಡಿದ್ರೆ ಅಂಥವನ್ನು ನೀವು ಕಡಿಮೆ ಮಾಡಿದಷ್ಟು ನಿಮ್ಮ ಗ್ಯಾಸ್ಟ್ರಿಕ್ ತೊಂದರೆ ಏನಿದೆ ಕಡಿಮೆ ಆಗುತ್ತೆ. ಹಾಗಾಗಿ ಕೆಲವು ಸಾರಿ ಬೆನ್ನು ನೋವು ಕೂಡ ಕಡಿಮೆ ಆಗುತ್ತೆ. ಇನ್ನು ಯಾವ ಫುಡ್ ತೊಗೊಂಡ್ರೆ ನಿಮ್ಮ ಬೆನ್ನಿಗೆ ಒಳ್ಳೆಯದು ಅನ್ನೋದಾದರೆ, ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಇರಬೇಕು, ಪೌಷ್ಟಿಕಾಂಶ ಚೆನ್ನಾಗಿರುವಂಥದ್ದು. ಪ್ರೋಟೀನ್ ಅನ್ನೋದು ತುಂಬ ಮುಖ್ಯ ನಮಗೆ. ವಿಟಮಿನ್ ಡಿ, ವಿಟಮಿನ್ B12 ಇವೆಲ್ಲ ಇರುವಂಥದ್ದು ತಗೊಳ್ಳೋದು ತುಂಬ ಮುಖ್ಯ. ವೆಜಿಟೇರಿಯನ್ಸ್ಗೆ ಸ್ವಲ್ಪ ಈ ವಿಟಮಿನ್ ಡಿ, B12 ಅವರು ಸಿಗೋದು ಕಷ್ಟ ಆಗುತ್ತೆ, ಯಾಕಂದರೆ ನಾನ್ ವೆಜಿಟೇರಿಯನ್ ಫುಡ್ ಸೋರ್ಸಸಲ್ಲಿ ಹೆಚ್ಚಿರುತ್ತೆ. ಹಾಗಾಗಿ ಅಂಥವರು ಸಪ್ಲಿಮೆಂಟ್ಸ್ ತಗೊಳ್ಳೋದು ಒಳ್ಳೆಯದು. ವಿಟಮಿನ್ ಡಿ ಇರ್ಬೋದು, ವಿಟಮಿನ್ B12 ಇರ್ಬೋದು. ವಿಟಮಿನ್ ಡಿ ಅನ್ನೋದು ನಮಗೆ ಫ್ರೀಯಾಗಿ ಸಿಗುತ್ತೆ, ಬಿಸಿಲಿಗೆ ಹೋದರೆ ಸಿಗುತ್ತೆ. ಆದರೆ ನಾವು ಬಿಸಿಲಿಗೆ ಹೋಗೋ ಹಂಗಿರಬೇಕು, ಬಿಸಿಲಿಗೆ ಹೋದರೆ ಕಪ್ಪಾಗ್ತೀವಿ ಅನ್ನುವಂಥ ಯೋಚನೆ ಇರುತ್ತೆ, ಆ ಯೋಚನೆ ಬಿಡಬೇಕು. ಸೊ ಹಾಗಾಗಿ ಅದನ್ನು ನೀವು ಸ್ವಲ್ಪ ಸೈಡಿಗೆ ಇಟ್ಟರೆ ವಿಟಮಿನ್ ಡಿ ನಮಗೆ ಫ್ರೀಯಾಗಿ ಸಿಗುತ್ತೆ. ಆದರೆ ನಿಮಗೆ ನನಗೆ ಹೋಗಕ್ಕೆ ಆಗೋದಿಲ್ಲ, ಈಗ ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಬೆಳಗ್ಗೆ 9 ಗಂಟೆಗೆ ಬರ್ತೀರಾ, ಸಂಜೆ 6 ಗಂಟೆಗೆ ಹೋಗ್ತೀರಾ, ಬಿಸಿಲು ನೋಡೋದಿಲ್ಲ, ಅಂಥ ಸಮಯದಲ್ಲಿ ನೀವು ವಿಟಮಿನ್ ಡಿ ಸಪ್ಲಿಮೆಂಟ್ ತಗೋಬೋದು. ಆದ್ರೂ ವಾರಕ್ಕೆ 1 ದಿನ ಅಥವಾ 2 ದಿನ ಬೆಳಗ್ಗೆ 11 ಗಂಟೆವರೆಗೂ ಬರುವಂಥ ಬಿಸಿಲಲ್ಲಿ ಒಂದು 15-20 ನಿಮಿಷ ನೀವು ಕುತ್ಕೊಂಡ್ರೆ ಅದರಿಂದ ನಿಮಗೆ ವಿಟಮಿನ್ ಡಿ ಪ್ರೊಡಕ್ಷನ್ ಆಗುತ್ತೆ. ಇನ್ನು B12, B6 ಅಂತ ಬೇರೆ ಬೇರೆ ಇರುತ್ತೆ. ಅವು ನಿಮ್ಮಲ್ಲಿ ಡಿಫಿಷಿಯೆಂಟ್ ಇದೆ ಅಂತ ಅಂದರೆ ಅದನ್ನು ನೀವು ಸಪ್ಲಿಮೆಂಟ್ ತೊಗೊಂಡು ಅದನ್ನು ಕ್ಲಿಯರ್ ಮಾಡ್ಕೋಬೋದು, ಇಂಪ್ರೂವ್ ಮಾಡ್ಕೋಬೋದು. ಇನ್ನು ಪ್ರೋಟೀನ್ ಅನ್ನೋದು ತುಂಬ ಮುಖ್ಯ. ನಮ್ಮ ಮಸಲ್ ಬಿಲ್ಡಿಂಗ್ ಇರ್ಬೋದು, ಮಸಲ್ ರಿಪೇರ್ ಇರ್ಬೋದು, ಅದಕ್ಕೆಲ್ಲ ಪ್ರೋಟೀನ್ ತೊಗೊಳ್ಳುವಂಥದ್ದು ಮುಖ್ಯ. ಏನಿದ್ರಲ್ಲೂ ವೆಜಿಟೇರಿಯನ್ಸ್ಗೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದೆ. ಹೈ ಪ್ರೋಟೀನ್ ಡಯಟ್ ನಾವು ತೊಗೊಳ್ಳದೆ ಹೋದರೆ ಆ ರಿಕವರಿ ಆಗುವಂಥದ್ದು ಇರ್ಬೋದು, ಅಥವಾ ನೀವು ಎಕ್ಸಸೈಸ್ ಮಾಡಿದಾಗ ಆ ಸ್ಟ್ರೆಂತ್ ಬಿಲ್ಡಿಂಗ್ ಇರ್ಬೋದು ಹೆಚ್ಚು ಆಗದೇ ಇರ್ಬೋದು. ಡಯಟ್ ಮುಖ್ಯ, ಆದರೆ ಡಯಟ್ ಒಂದೇ ಇದಕ್ಕೆ ಕಾರಣ ಇರೋದಿಲ್ಲ. ಬೇರೆ ಫ್ಯಾಕ್ಟರ್ ಕೂಡ ನೀವು ಹೇಳ್ದಾಗೆ ಮ್ಯಾಟರ್ ಆಗೇ ಆಗುತ್ತೆ ಅಂತ. ಬ್ಯಾಕ್ ಪೇನ್ ಇದ್ರೆ ಬೆಡ್ ರೆಸ್ಟ್ ಮಾಡಬೇಕಾ ಅಥವಾ ಆಕ್ಟಿವಿಟೀಸ್ ಮಾಡಬೇಕಾ ಹೇಗೆ ಅಂತ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ. ರೆಸ್ಟ್ ಮಾಡಬೇಕಾ ಅಥವಾ ನಂದು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇದೆ ಅಂತ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕಾ ಹೇಗೆ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡಿ. ಕೆಲವು ವರ್ಷಗಳ ಹಿಂದೆ ಒಂದು ಕಾನ್ಸೆಪ್ಟ್ ಇತ್ತು, ಟ್ರಾಕ್ಷನ್ ಅಂತ. ನಿಮ್ಮ ಕೆಲವರು ವ್ಯೂವರ್ಸ್ಗೆ ಅಥವಾ ಗೊತ್ತಿರೋರು ಅವ್ರು ಯಾರಾದರೂ ಕೇಳಿರ್ಬೋದು. ಬೆನ್ನು ನೋವು ಬಂದಾಗ ಡಾಕ್ಟರ್ ಹತ್ರ ಹೋದೆ, ಅವರು ಒಂದು 2 ದಿನ 3 ದಿನ ಟ್ರಾಕ್ಷನ್ ಹಾಕಿದ್ರು ಅಂತ. ಈಗ ಅದರದ್ದು ಇಂಪಾರ್ಟೆನ್ಸು ಕಡಿಮೆ ಆಗ್ತಾ ಹೋಗ್ತಿದೆ. ನಾವು ನೋಡೋದು ಏನು ಅಂತಂದರೆ, ಬೆನ್ನು ನೋವು ಇದೆ ಅಂದಾಗ ನೀವು ರೆಸ್ಟ್ ಮಾಡಬೇಕು, ಆದರೆ ಬೆಡ್ ರೆಸ್ಟ್ ಮಾಡಬಾರ್ದು. ಆ್ಯಕ್ಟಿವಿಟಿ ರೊಟೀನ್, ನೀವು ಮನೆಯಲ್ಲಿ ಮಾಡುವಂಥ ಆ್ಯಕ್ಟಿವಿಟಿ, ಓಡಾಡುವಂಥದ್ದು, ನಿಂತ್ಕೊಳ್ಳುವಂಥದ್ದು ಮಾಡ್ಬೋದು. ಬಗ್ಗಿ ಮಾಡುವಂಥದ್ದು, ಬಗ್ಗಿ ಭಾರ ಎತ್ತುವಂಥದ್ದು ಅಥವಾ ಬಗ್ಗಿ ಕುತ್ಕೊಳ್ಳೋವಂಥದ್ದನ್ನ ನೀವು ಕಡಿಮೆ ಮಾಡಬೇಕಾಗುತ್ತೆ. ಮನೆಯಲ್ಲಿ ಓಡಾಟ ಮಾಡ್ಬೋದು, ವಾಕ್ ಹೋಗ್ಬೋದು, ತೊಂದರೆ ಇಲ್ಲ. ಜಿಮ್ಗೆ ಹೋಗ್ತಾ ಇದ್ದರೆ ಅದನ್ನು ನಿಲ್ಲಿಸಬೇಕಾಗತ್ತೆ. ಏನಾದರೂ ಭಾರ ಎತ್ತುವಂಥ ಪರಿಸ್ಥಿತಿ ಬಂದರೆ ಅದನ್ನು ಮಾಡಬಾರ್ದು, ಯಾಕಂದರೆ ಅದರಿಂದ ಬೆನ್ನು ನೋವು ಹೆಚ್ಚಾಗುತ್ತೆ. ಈಗ ಬೆಡ್ ರೆಸ್ಟ್ ಯಾಕೆ ಕೊಡೋದಿಲ್ಲ ನಾವು ಅಂತಂದರೆ, ಆ ಮಸಲ್ ಏನಿರುತ್ತೆ ಅದು ಕೆಲಸ ಮಾಡ್ತಾ ಇರಬೇಕು. ನಾವು ಒಂದು 4-5 ದಿನ ಬೆಡ್ ರೆಸ್ಟ್ ಕೊಟ್ಟುಬಿಟ್ರೆ ಮಸಲ್ ಏನೋ ಅದಕ್ಕೆ ರೆಸ್ಟ್ ಸಿಗುತ್ತೆ, ರಿಕವರ್ ಆಗ್ಬೋದು. ಆದರೆ ಆ 4-5 ದಿನದಲ್ಲಿ ಅದರದ್ದು ಸ್ಟ್ರೆಂತ್ ಏನಿರುತ್ತೆ ಕಡಿಮೆ ಆಗಿರುತ್ತೆ. ಹಾಗಾಗಿ ನೀವು ಮತ್ತೆ ವಾಪಸ್ ನಿಂತ್ಕೊಂಡು ಓಡಾಡೋಕ್ಕೆ ಶುರು ಮಾಡಿದಾಗ ಅದನ್ನ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಬಿಲ್ಡ್ ಮಾಡಬೇಕಾಗುತ್ತೆ. ಬೆನ್ನು ನೋವು ಇರೋ ಟೈಮಲ್ಲಿ ಎಕ್ಸಸೈಸ್ ಮಾಡಬಾರ್ದು,
ಓಡಾಟ ರೊಟೀನ್ ಮಾಡ್ಬೋದು, ಸ್ವಲ್ಪ ಸ್ಟ್ರೆಚಿಂಗು, ಬಿಸಿ ಶಾಖ ಈ ರೀತಿ ತಗೊಳ್ಳೋದು ಮಾಡ್ಬೋದು. ರಿಕವರ್ ಆದ ನಂತರ ಎಕ್ಸಸೈಸ್ಗಳು, ಫಿಸಿಯೋ, ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರುತ್ತೆ, ಆ ರೀತಿ ಮಾಡಬೇಕಾಗುತ್ತೆ. ಓಕೆ. ಮೆಂಟಲ್ ಹೆಲ್ತ್ ಅಥವಾ ಸ್ಟ್ರೆಸ್ಸಿಂದ ಬೆನ್ನು ಬರುತ್ತಾ ಅಥವಾ ಬ್ಯಾಕ್ ಪೇನ್ ಬರುತ್ತಾ, ಹೇಗೆ ಅಂತ? ಸ್ಟ್ರೆಸ್ಸಿಂದ ನಿಮಗೆ ಬರುವಂಥ ಬ್ಯಾಕ್ ಪೇಯ್ನು ಇರುತ್ತೆ. ಜೊತೆಗೆ ನಿಮಗೆ ಬ್ಯಾಕ್ ಪೇಯ್ನ್ ಇದ್ದರೆ ಆ ಸ್ಟ್ರೆಸ್ಸಿಂದ ಆ ಬೆನ್ನು ನೋವೇನಿದೆ ಅದು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾರು ಸ್ಟ್ರೆಸ್ ತಗೊಳ್ತಾರೆ, ಈಗ ಸಪೋಸ್ ಇಬ್ಬರಿದ್ದಾರೆ, ಇಬ್ಬರಿಗೂ ಬೆನ್ನು ನೋವಿದೆ, ಒಬ್ಬರು ಹೆಚ್ಚು ಸ್ಟ್ರೆಸ್ ತಗೊಂಡ್ರೆ ಅವರಿಗೆ ಈ ಬ್ಯಾಕ್ ಪೇಯ್ನಿಂದ ಆಗೋ ತೊಂದರೆ ಹೆಚ್ಚಾಗುತ್ತೆ. ಮೆಂಟಲ್ ಆರ್ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಬ್ಯಾಕ್ ಪೇಯ್ನಲ್ಲಿ. ನಾವು ಬೆನ್ನು ನೋವಿಗೆ ಹೇಗೆ ರೆಸ್ಪಾಂಡ್ ಮಾಡ್ತೀವಿ, ನಮ್ಮ ಮೆದುಳಿನಲ್ಲಿ ಅದರದ್ದು ಒಂಥರ ತೊಂದರೆ ಹೆಚ್ಚಾಗ್ಬಿಡುತ್ತೆ, ಅದರಿಂದ ನನಗೆ ಲೈಫೇ ತೊಂದರೆ ಆಗುತ್ತೆ ಅನ್ನುವಂಥ ಯೋಚನೆಗಳೇನಾದರೂ ಬಂದರೆ ಅಂಥವರಲ್ಲಿ ರಿಕವರಿ ಕೂಡ ಸ್ಲೋ ಆಗುತ್ತೆ. ನಮ್ಮ ಸ್ಪೈನಲ್ ಇದರಲ್ಲಿ ನಾವು ಕೆಲವೊಂದು ಫ್ಲ್ಯಾಗ್ಸ್ ಅಂತ ಯೂಸ್ ಮಾಡ್ತೀವಿ, ರೆಡ್ ಫ್ಲ್ಯಾಗ್, ಯೆಲ್ಲೋ ಫ್ಲ್ಯಾಗ್ ಅಂತ. ಯೆಲ್ಲೋ ಫ್ಲ್ಯಾಗ್ ಅನ್ನೋದು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಏನಿರುತ್ತೆ ಬ್ಯಾಕ್ ಪೇಯ್ನ್ ಮೇಲೆ ಅದನ್ನು ತಿಳಿಸ್ಕೊಡುತ್ತೆ. ಅಂಥದ್ರಲ್ಲಿ ನೀವೀಗ ಮನೆಯಲ್ಲಿ ಯಾರಾದರೂ ಇರೋವಂಥವ್ರು, ನಿನಗೆ ಬೆನ್ನು ನೋವು ಬಂತು ಅಂದರೆ ನಿನ್ನ ಲೈಫೇ ಆಗೋಯ್ತು ಅನ್ನೋ ಅದು ಬಂದರೆ ಅಂಥವರಲ್ಲಿ ರಿಕವರಿ ಆಗುವಂಥದ್ದು ಸ್ಲೋ ಆಗುತ್ತೆ. ಅಥವಾ ಮನೆಯಲ್ಲಿ ತೀರಾ ಹೆಚ್ಚು ಕಾಳಜಿ ವಹಿಸ್ತಾರೆ, ಅವ್ರು ಬೆನ್ನೋ ಬಂತು ಅಂದರೆ ಅವ್ರಿಗೆ ಎದ್ದೇಳಕ್ಕೆ ಬಿಡೋದಿಲ್ಲ, ಏನೂ ಕೆಲಸ ಮಾಡಬೇಡ, ರೆಸ್ಟ್ ಮಾಡು ನೀನು ಅನ್ನೋತರ, ಅಂಥವರಲ್ಲಿ ಕೂಡ ನಿಧಾನ ಆಗುತ್ತೆ. ಯಾರು ಸ್ವಲ್ಪ ಮೆಂಟಲ್ ಟಫ್ನೆಸ್ ಅನ್ನೋದು ಏನಿರುತ್ತೆ ಅದು ಕಡಿಮೆ ಇರುತ್ತೆ, ಅಂಥವರಲ್ಲಿ ಕೂಡ ರಿಕವರಿ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಕೆಲವೊಂದು ಸಾರಿ ನಾವು ಎಕ್ಸ್ಟೆನ್ಸಿವ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಮಾಡಿನೂ ನಮ್ಗೆ ಏನೂ ತೊಂದರೆ ಕಂಡು ಬರಲಿಲ್ಲ ಅಂದರೆ ಅಂಥ ಟೈಮಲ್ಲಿ ಅವ್ರನ್ನ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕಳಿಸ್ತೀವಿ. ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕಳಿಸ್ತೀವಿ ಅಂದರೆ ಅವರಿಗೆ ತಲೆ ಸರಿಗಿಲ್ಲ ಅನ್ನುವಂಥ ಮಾತಲ್ಲ, ಅವ್ರನ್ನ ಕಳಿಸ್ತಿರೋದು ಏನಕ್ಕೆ ಅಂತಂದರೆ ಅವರು ಆ ನೋವನ್ನು ಹೇಗೆ ಓವರ್ಕಮ್ ಮಾಡ್ಬೋದು ಅನ್ನೋವಂಥ ಟೆಕ್ನಿಕ್ಸನ್ನು ಅವರು ಕಲಿಸ್ಕೊಡ್ತಾರೆ. ಓಕೆ ಡಾಕ್ಟರ್, ಈಗ ಯಾವುದೇ ಒಂದು ಪ್ರಾಬ್ಲಮ್ ಎಷ್ಟರ ಮಟ್ಟಿಗೆ ಸಿವಿಯರ್ ಆಗಿದೆ ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಟೆಸ್ಟ್ ಮಾಡಬೇಕಾಗುತ್ತೆ, ಡಯಾಗ್ನೋಸಿಸ್ ಟೆಸ್ಟ್ ಮಾಡಬೇಕು. ಸೊ ಈ ಬ್ಯಾಕ್ ಪೇಯ್ನ್ ಎಷ್ಟು ಸಿವಿಯರ್ ಇದೆ ಅಥವಾ ಏನು ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಟೆಸ್ಟ್ ಏನಾದರೂ ಇರುತ್ತಾ, ಹೇಗೆ ಅಂತ? ಫಸ್ಟ್ ಬಂದು ಒಂದು ಬೇಸಿಕ್ ಎಕ್ಸ್ರೇ ಮಾಡ್ತೀವಿ ಕೆಲವರಲ್ಲಿ. ಆ ಎಕ್ಸ್ರೇ ಮಾಡಿದಾಗ ಎಕ್ಸ್ರೇನಲ್ಲಿ ನಮಗೆ ಕಂಡು ಬರೋದು ಮೂಳೆನಲ್ಲಿ ತೊಂದರೆ ಇದೆಯಾ, ಮೂಳೆ ಕ್ರ್ಯಾಕ್ ಆಗಿದೆಯಾ. ಕೆಲವೊಂದು ಸಾರಿ ಬರ್ತಾರೆ, ನಾನು ಜಸ್ಟ್ ಸ್ಲಿಪ್ ಆಗಿ ಬಿದ್ದೆ ಅಂತ. ಎಕ್ಸ್ರೇ ನೋಡಿದಾಗ ಮೂಳೆನಲ್ಲಿ ಸಣ್ಣದಾಗಿ ಕ್ರ್ಯಾಕ್ ಇರುತ್ತೆ ಅಥವಾ ಮೂಳೆ ಸ್ಲಿಪ್ ಆಗಿರೋದಿರುತ್ತೆ, ಆ ರೀತಿಯ ತೊಂದರೆ ಇರುತ್ತೆ. ಅದರಲ್ಲಿ ನಮಗೇನು ಕಂಡು ಬರಲಿಲ್ಲ, ಸಿಂಪಲ್ ಟ್ರೀಟ್ಮೆಂಟಲ್ಲಿ ಸರಿ ಹೋಗ್ತಿಲ್ಲ ಅಂದರೆ MRI ಸ್ಕ್ಯಾನ್ ಅಂತ ಮಾಡ್ತೀವಿ. MRI ಸ್ಕ್ಯಾನ್ ರೇಡಿಯೇಷನ್ ಇಲ್ಲ, ಸೇಫ್ ಇರುತ್ತೆ, ತೊಂದರೆ ಏನಿಲ್ಲ, ಮಾಡಿಸ್ಬೋದು. MRI ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಎಲ್ಲ ಡೀಟೇಲು ನಮಗೆ ಗೊತ್ತಾಗುತ್ತೆ. ಮೂಳೆನಲ್ಲಿ ಏನಾದರೂ ತೊಂದರೆ ಇದೆಯಾ, ಡಿಸ್ಕಲ್ಲಿ ತೊಂದರೆ ಇದೆಯಾ, ಜಾಯಿಂಟಲ್ಲಿ ತೊಂದರೆ ಇದೆಯಾ, ನರದ ಮೇಲೆ ಪ್ರೆಷರ್ ಇದೆಯಾ, ಸ್ಪೈನಲ್ ಕಾರ್ಡ್ ಮೇಲೆ ಪ್ರೆಷರ್ ಇದೆಯಾ, ಏನಿದೆ ಅಂತ ನೋಡ್ತೀವಿ. ಕೆಲವೊಂದು ಸ್ಪೆಷಲೈಸ್ ಟೆಸ್ಟ್ ಮಾಡ್ತೀವಿ, ಕೆಲವೊಂದು ಸಾರಿ CT ಸ್ಕ್ಯಾನ್ ಮಾಡಬೇಕಾಗಿ ಬರುತ್ತೆ, ಕೆಲವೊಂದು ಸ್ಪೆಷಲ್ ಎಕ್ಸ್ರೇಗಳು ಬರುತ್ತೆ, ಬಗ್ಗಿ ಮಾಡುವಂಥ ಎಕ್ಸ್ರೇ, ಆ ರೀತಿ ಮಾಡ್ತೀವಿ. ಇದೆಲ್ಲ ಮಾಡಿ ನಮಗೆ ತೊಂದರೆ ಗೊತ್ತಾಯಿತು ಅಥವಾ ಒಂದು ಲೆವೆಲ್ ತನಕ ನಮಗೆ ಗೊತ್ತಾಯಿತು ಅಂದರೆ ಕೆಲವೊಂದು ಸಾರಿ ಇನ್ನೊಂದು ಎಕ್ಸ್ಟ್ರಾ ಟೆಸ್ಟ್ಗಳು ಮಾಡಿ ಅದನ್ನು ಕನ್ಫರ್ಮ್ ಮಾಡ್ಕೋತೀವಿ. ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಇನ್ಫೆಕ್ಷನ್ ಇದ್ದಾಗ ಕೆಲವೊಂದು ಬ್ಲಡ್ ಟೆಸ್ಟ್, ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಕೇಳಿರ್ತೀರ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕಾಗಿ ಕೆಲವು ಬ್ಲಡ್ ಟೆಸ್ಟು ಇದು ಮಾಡ್ತೀವಿ. ಇನ್ನು ನರಗಳ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗಿದೆಯಾ, ಆ ನರದ ಮೇಲೆ ಇಂಪ್ಯಾಕ್ಟ್ ಆಗಿದ್ರೆ ಯಾವ ಜಾಗದಲ್ಲಿ ಆಗಿದೆ, ಯಾಕಂದರೆ ಈಗ ಮುಂದಕ್ಕೆ ಈಗ ನರಗಳಿಗೆ ತೊಂದರೆ ಇದೆ ಆದರೆ ಅದಕ್ಕೆ ನಾನು ಸರ್ಜರಿ ಮಾಡಬೇಕಾ ಬೇಡವಾ, ಮಾಡಿದ್ರೆ ಯಾವ ಲೆವೆಲಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನರದ್ದೊಂದು ಟೆಸ್ಟ್ ಬರುತ್ತೆ, ನರ್ವ್ ಕಂಡಕ್ಷನ್ ಅಂತ ಕರಿತೀವಿ. ಅದು ನರ ಕಂಪ್ರೆಸ್ ಆಗಿದೆಯಾ, ಕಂಪ್ರೆಸ್ ಆಗಿದ್ರೆ ಎಲ್ಲಾಗಿದೆ, ಏನು ತೊಂದರೆ ಆಗಿದೆ ಅಂತ ತೋರಿಸ್ಕೊಡುತ್ತೆ. ಬೇಸಿಕ್ ಟೆಸ್ಟ್ ಅಂತ ತಗೊಂಡ್ರೆ ಒಂದು ಎಕ್ಸ್ರೇ, MRI ಆಲ್ಮೋಸ್ಟ್ ಸುಮಾರು ಜನದಲ್ಲಿ ಇದು ಮಾಡೇ ಮಾಡ್ತೀವಿ. ಇದು ಬಿಟ್ಟು ಇವೆಲ್ಲ ಎಕ್ಸ್ಟ್ರಾ ಹೆಚ್ಚುವರಿ ಮಾಡಿ ಅವಶ್ಯಕತೆ ಇದ್ರೆ ಮಾಡಿ ನೋಡ್ತೀವಿ. ಓಕೆ, ಎಲ್ರಿಗೂ ಮಾಡೋದಿಲ್ಲ, ಅವಶ್ಯಕತೆ ಇದ್ದಾಗ ಮಾಡ್ತೀರಾ. ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಡಾಕ್ಟರ್? ಈಗ ತುಂಬಾ ಸಿವಿಯರ್ ಏನೂ ಆಗಿಲ್ಲ, ಜಸ್ಟ್ ಈಗ ಬಂದಿದ್ದಾರೆ, ಪ್ರಾಬ್ಲಮ್ ಆಗಿದೆ, ಯಾವ ತರ ಟ್ರೀಟ್ಮೆಂಟ್ ಇರುತ್ತೆ ಅಂತ? ಅವರಿಗೆ ಮೊದಲು ನಾವು ಹೇಳುವಂಥದ್ದು ಸಿಂಪಲ್ ಪೇನ್ ಕಿಲ್ಲರ್, ಮತ್ತೆ ಬೆನ್ನಿಗೆ ಬಿಸಿ ಶಾಖ ಕೊಡುವಂಥದ್ದು, ಅವರು ಕುತ್ಕೊಳ್ಳೋವಂಥ ರೀತಿ, ನಿಂತ್ಕೊಳ್ಳೋವಂಥ ರೀತಿ, ಆ ಪಾಸ್ಚರ್ ಮಾಡೋದು, ಬಗ್ಗಿ ಭಾರ ಎತ್ತುವಂಥದ್ದನ್ನು ಮಾಡದೇ ಇರುವಂಥದ್ದು, ಇವನ್ನೆಲ್ಲ ಹೇಳಿ ನಾವು ಕೆಲವೊಂದು ಸ್ವಲ್ಪ ಸಮಯ ಕೊಡ್ತೀವಿ. ಸೊ ಮೆಡಿಸಿನ್ ಕೊಡ್ತೀರಾ ಫಸ್ಟಿಗೆ? ಬರೇ ಸೊಂಟ ನೋವು ಅಂತ ಬಂದರೆ, ಕೆಲವೊಂದು ಸಾರಿ ಕಾಲು ನೋವು ಅಂತ ಬರ್ತಾರೆ, ಕಾಲು ಜೋಮ್ ಇರುತ್ತೆ, ಕಾಲು ಭಾರ ಆಗ್ತಿರುತ್ತೆ, ಆ ಥರ ಏನಾದರೂ ಆದಾಗ ಇಮಿಡಿಯೇಟ್ MRI ಮಾಡಿಸಿ ನೋಡಬೇಕಾಗತ್ತೆ. ಟಿಪಿಕಲ್ ಸೊಂಟದಲ್ಲಿ ಮಾತ್ರ ನೋವಿದೆ ಅಂತ ಏನಾದರೂ ಬಂದಾಗ ಸಿಂಪಲ್ ಎಕ್ಸಸೈಸಸ್, ಸಿಂಪಲ್ ಪೇನ್ ಕಿಲ್ಲರ್ಸ್ ಕೊಟ್ಟು ನೋಡಿ ಹೇಗಾಗುತ್ತೆ, ಕಡಿಮೆ ಆಗುತ್ತಾ ಇಲ್ವಾ. ಸುಮಾರು ಜನಕ್ಕೆ ಅದರಲ್ಲಿ ನೋವು ಕಡಿಮೆ ಆಗ್ಬಿಡುತ್ತೆ, ತೊಂದರೆ ಏನು ಆಗೋದಿಲ್ಲ.
ಒಂದು ಸಮಯ ಅದರಲ್ಲಿ ನೋವು ಕಡಿಮೆ ಆಗಲಿಲ್ಲ ಅಂದರೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಓಕೆ. ಇನ್ನು ಕೆಲವರು ಬೆಲ್ಟ್ ಹಾಕ್ತಾರಲ್ಲ, ಈಗ ಡಾಕ್ಟರ್ ನಮಗೆ ಬೆಲ್ಟ್ ಕೊಟ್ಟಿದ್ದಾರೆ ಹೇಳ್ತಾರೆ, ಅದು ಯಾವಾಗ ಅಂತ? ಅದು ನಾವು ಉಪಯೋಗಿಸೋದು ಅವರು ಏನಾದರೂ ಆಕ್ಸಿಡೆಂಟ್ ಆಗಿ ಬಂದಿರ್ತಾರೆ, ಬಿದ್ದಿರ್ತಾರೆ, ಅಂಥ ಟೈಮಲ್ಲಿ ಅದು ಮಸಲ್ ಇಂಜುರಿ ಆಗಿರುತ್ತೆ, ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡೋದಕ್ಕೋಸ್ಕರ ಉಪಯೋಗಿಸ್ತಾರೆ. ಅಥವಾ ಕೆಲವ್ರಿಗೆ ಏನಾಗುತ್ತೆ, ಏನೋ ಒಂದು ಕೆಲಸ ಮಾಡಿದಾಗ ನೋವು ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿರುತ್ತೆ, ಅಂಥ ಸಮಯದಲ್ಲಿ ಉಪಯೋಗಿಸ್ತೀವಿ. ಶಾರ್ಟ್ ಡ್ಯೂರೇಷನ್ ಉಪಯೋಗಿಸೋದಕ್ಕೆ ತೊಂದರೆ ಇಲ್ಲ, ಬೆಲ್ಟ್ ಉಪಯೋಗಿಸ್ಬೋದು. ಹೆಚ್ಚು ಸಮಯ ಉಪಯೋಗಿಸಿದ್ರೆ ಅದರಿಂದ ತೊಂದರೆ ಏನಾಗುತ್ತೆ ಅಂದರೆ, ನಿಮ್ಮ ಬೆನ್ನಿನ ಮಸಲ್ ಏನಿರುತ್ತೆ ಅದು ಮಾಡಬೇಕಾಗಿರೋ ಕೆಲಸನ ಬೆಲ್ಟ್ ಮಾಡ್ತಾ ಇರುತ್ತೆ. ನೀವು ಲಾಂಗ್ ಟರ್ಮ್ ನಿಮಗೆ ತೊಂದರೆ ಆಗಬಾರ್ದು ಅಂದರೆ ಬೆಲ್ಟನ್ನ ಕೆಲವೊಂದು ಕಾಲ 3 ವಾರ 4 ವಾರ ಉಪಯೋಗಿಸಿ ನಂತರ ಅದನ್ನು ನಿಲ್ಲಿಸಬೇಕಾಗುತ್ತೆ. ಎಕ್ಸಸೈಸ್ ಮಾಡಿ, ಫಿಸಿಯೋಥೆರಪಿ ಮಾಡಿ, ಆ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡಿಕೊಂಡ್ರೆ ಕ್ರಮೇಣ ನಿಮ್ಮ ಬೆಲ್ಟ್ನ ಉಪಯೋಗಿಸೋದು ನೀವು ಕಡಿಮೆ ನಿಲ್ಲಿಸಬಹುದು ಅಂತ. ಓಕೆ ಡಾಕ್ಟರ್, ಈಗ ಬ್ಯಾಕ್ ಪೇನ್ಗೆ ಆಪರೇಷನ್ ಯಾವಾಗ ಮಾಡಲೇಬೇಕಾಗುತ್ತೆ ಅಂತ? ಆಪರೇಷನ್ ಮಾಡಿಸುವಂಥ ಪರಿಸ್ಥಿತಿ 2 ಸಮಯದಲ್ಲಿ ಬರುತ್ತೆ. ಒಂದು ಮಾಡಿಸಲೇಬೇಕು ಅನ್ನುವಂಥದ್ದು, ಇನ್ನೊಂದು ಮಾಡಿಸಿದ್ರೆ ನಿಮಗೆ ಅದರಿಂದ ಸಹಾಯ ಆಗುತ್ತೆ ಅನ್ನೋದು. ಡಿಸ್ಕ್ ಹೊರಗೆ ಬಂದಿದೆ, ನರದ ಮೇಲೆ ತೊಂದರೆ ಮಾಡ್ತಾ ಇದೆ, ಆವಾಗ ನಿಮಗೆ ಕಾಲು ನೋವು ಬರ್ತಾ ಇದೆ, ನಡೆದಾಗ ತೊಂದರೆ ಆಗುತ್ತೆ ಅನ್ನೋ ಟೈಮಲ್ಲಿ ನೀವು ಆಪರೇಷನ್ ಮಾಡಿದ್ರೆ ಆ ನೋವೇನಿದೆ ಕಡಿಮೆ ಆಗುತ್ತೆ. ಒಂದು 3 ವಾರ 4 ವಾರ ನೀವು ಟ್ರೀಟ್ಮೆಂಟ್ ತೊಗೊಂಡಾಗಿದೆ, ಹಾಗೇನೂ ನೋವು ಕಡಿಮೆ ಆಗ್ತಿಲ್ಲ ಅಂದರೆ ಆವಾಗ ನೀವು ಆಪರೇಷನ್ ಮಾಡಿಸಿದ್ರೆ ನೋವು ಕಡಿಮೆ ಆಗುತ್ತೆ. ಮಾಡಿಸಲೇಬೇಕು ಅನ್ನೋವಂಥ ಪರಿಸ್ಥಿತಿ ಯಾವುದು ಅಂತಂದರೆ, ಮೂಳೆ ಮುರಿದಿರ್ಬೋದು, ಅಂಥ ಟೈಮಲ್ಲಿ ನೀವು ನಿಲ್ಲಕ್ಕೆ ಹೋದಾಗ ಅದರದ್ದು ಸ್ಟೆಬಿಲಿಟಿ ಇರೋದಿಲ್ಲ, ಕೊಲ್ಯಾಪ್ಸ್ ಆಗುತ್ತೆ. ಅಂಥ ಸಮಯದಲ್ಲಿ ಆಪರೇಷನ್ ಮಾಡಿಸಲೇಬೇಕು. ಏನಾದ್ರು ಇನ್ಫೆಕ್ಷನ್ ಇರಬಹುದು, ಆ ಇನ್ಫೆಕ್ಷನ್ ಆಗಿ ನರಕ್ಕೆ ಡ್ಯಾಮೇಜ್ ಆಗಿರಬಹುದು, ಅಂಥ ಸಮಯದಲ್ಲಿ ಮಾಡಿಸಲೇಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಕತ್ತಲ್ಲಿ ಅಥವಾ ಅಪ್ಪರ್ ಪಾರ್ಟ್ ಆಫ್ ಸ್ಪೈನ್ನಲ್ಲಿ ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಡ ಹಾಕ್ತಿರುತ್ತೆ. ಅವಾಗ ಏನಾಗ್ತಿರುತ್ತೆ, ನಿಮ್ಮ ಕೈನಲ್ಲಿ ಸ್ಟ್ರೆಂತ್ ಇರೋದಿಲ್ಲ, ನಿಲ್ಲಕ್ಕಾಗ್ತಿರಲ್ಲ, ಓಡಾಡೋಕ್ಕಾಗ್ತಿರೋದಿಲ್ಲ. ಅಂಥ ಸಮಯ ಏನಾದರೂ ಬಂದಾಗ ಸರ್ಜರಿ ಮಾಡಿಸಲೇಬೇಕು ಅನ್ನೋಂಥ ಪರಿಸ್ಥಿತಿ ಬರುತ್ತೆ. ವಯಸ್ಸಾದವರಲ್ಲಿ ಆಪರೇಷನ್ ಮಾಡಬಹುದಾ ಹೇಗೆ ಅಂತ? ಈಗಿರೋ ಪರಿಸ್ಥಿತಿನಲ್ಲಿ ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತಾರಲ್ಲ, ಹಾಗಾಗಿದೆ ಈಗ. ಯಾಕಂದರೆ 60, 70, 80 ವಯಸ್ಸಿರೋರು ಕೂಡ ಹೆಲ್ತ್ ಚೆನ್ನಾಗಿರೋವಂಥವ್ರು ಬರ್ತಾರೆ. ಸರ್ಜರಿ ಮಾಡೋಕ್ಕೆ ಮುಂಚೆ ನಾವು ಟೆಸ್ಟ್ ಮಾಡ್ತೀವಿ. ಅನೆಸ್ಥೆಟಿಕ್ ಟೀಮ್ ಇದ್ದಾರೆ ನಮ್ಮವರು, ಅವರೆಲ್ಲ ನೋಡಿ ಬ್ಲಡ್ ಟೆಸ್ಟ್ ಮಾಡಿ, ಹಾರ್ಟ್ ಲಂಗ್ಸ್ ಎಲ್ಲ ಟೆಸ್ಟ್ ಮಾಡಿ, ಫಿಸಿಷಿಯನ್ ಹತ್ರ ಕಳಿಸಿ, ಕಾರ್ಡಿಯಾಲಜಿಸ್ಟ್ ಹತ್ರ ಕಳಿಸಿ, ಅವರಿಗೆ ಆಪರೇಷನ್ ಮಾಡೋದಕ್ಕೆ ಸೇಫ್ ಇದೆ, ಮಾಡ್ಬೋದು ನಾವು ಅಂತ ಬಂದಾಗ ನಾವು ಆಪರೇಷನ್ ಮಾಡ್ತೀವಿ. ಯಾಕಂದರೆ ಇದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ, ನಿಮ್ಗೆ ಉಪಯೋಗ ಆಗುತ್ತೆ ಅಂದಾಗ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ರಿಸ್ಕ್ ಇರ್ಬೋದು, ಬೆನಿಫಿಟ್ ಇರ್ಬೋದು. ಆಪರೇಷನ್ ರಿಸ್ಕ್ ತುಂಬ ಜಾಸ್ತಿ ಇದೆ, ಪ್ರಾಣಕ್ಕೆ ಅಪಾಯ ಇದೆ, ಇದು ಮಾಡಿದ್ರೆ ಅನ್ನೋ ಸಮಯದಲ್ಲಿ ಕೆಲವು ಸಾರಿ ನಾವು ಮಾಡೋದಿಲ್ಲ. ಆದರೆ ಸ್ವಲ್ಪ ರಿಸ್ಕ್ ಇದೆ, ಆದರೆ ಅದರಿಂದ ಆಗುವಂಥ ಬೆನಿಫಿಟ್ ಹೆಚ್ಚಿದೆ ಅನ್ನೋ ಸಮಯದಲ್ಲಿ ಆಪರೇಷನ್ ಮಾಡಿದ್ರೆ ಒಳ್ಳೆಯದಾಗ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ ಡಾಕ್ಟರ್, ಇದನ್ನು ಬಿಟ್ಟು ಬೇರೆ ಏನಾದರೂ ಟ್ರೀಟ್ಮೆಂಟ್ ಆಪ್ಷನ್ ಇದೆ? ನೀವು ಹೇಳಿದ್ರೆ ಮೆಡಿಸಿನ್ ಕೊಡ್ತೀರಾ ಆ್ಯಂಡ್ ಆಪರೇಷನ್ ಕೆಲವೊಂದು ಟೈಮಲ್ಲಿ ನೀಡಿದ್ದೇ ಇರುತ್ತೆ ಅಂತ. ಇದನ್ನು ಬಿಟ್ಟು ಬೇರೆ ಯಾವುದೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ? ಫಿಸಿಯೋಥೆರಪಿ ಮಾಡ್ತೀವಿ, ಲೋವರ್ ಬ್ಯಾಕ್ ಸ್ಟ್ರೆಂಥನಿಂಗ್ ಇರ್ಬೋದು, ಪಾಸ್ಚರ್ ಕರೆಕ್ಷನ್ ಇರ್ಬೋದು, ನೆಕ್ ಸ್ಟ್ರೆಂಥನಿಂಗ್ ಇರ್ಬೋದು, ಅದೆಲ್ಲ ಮಾಡ್ತೀವಿ. ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತೀವಿ. ಬೇರೆ ಬೇರೆ ಥರದ ವಿಧದ ಪೇಯ್ನ್ ಕಿಲ್ಲರ್ಸ್ ಇರುತ್ತೆ. ನರಕ್ಕೆ ಉಪಯೋಗ ಆಗುವಂಥ ಪೇಯ್ನ್ ಕಿಲ್ಲರ್ ಇರ್ಬೋದು, ಮಸಲ್ ರಿಲ್ಯಾಕ್ಸ್ ಮಾಡುವಂಥದ್ದು ಇರ್ಬೋದು, ಆ್ಯಂಟಿ ಇನ್ಫ್ಲಮೇಟ್ರಿ ಇರ್ಬೋದು, ಇವನ್ನೆಲ್ಲ ಉಪಯೋಗಿಸ್ತೀವಿ. ಆಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ಹೆಚ್ಚು ಸಮಯ ಕುತ್ಕೊಳ್ಳೋದನ್ನು ಅವಾಯ್ಡ್ ಮಾಡೋದು, ನಿಮ್ಮ ಡೆಸ್ಕನ್ನು ನೀವು ರೀಆರ್ಗನೈಸ್ ಮಾಡ್ಕೊಳ್ಳೋವಂಥದ್ದು, ಹೆಚ್ಚು ಟ್ರಾವೆಲ್ ಮಾಡಬೇಕಾದ್ರೆ ಕಾರಲ್ಲಿ ಲೋವರ್ ಬ್ಯಾಕಿಗೆ ಸಪೋರ್ಟ್ ಇಟ್ಕೊಳ್ಳೋ ಅಂಥದ್ದು, ಈ ರೀತಿಯೆಲ್ಲ ಚೇಂಜಸ್ ಮಾಡ್ತೀವಿ. ಇದು ಮಾಡಿದ್ರೆ ಕೆಲವರಿಗೆ ಅಷ್ಟರಲ್ಲೇ ನನಗೆ ಇಷ್ಟಾದರೆ ಸಾಕು, ನನಗೆ ನೋವು ಕಡಿಮೆ ಆಗಿದೆ, ನಾನು ಮ್ಯಾನೇಜ್ ಮಾಡ್ತೀನಿ ಅಂದರೆ ಅವಶ್ಯಕತೆ ಏನು ಬೇಕಾಗಲ್ಲ. ಓಕೆ, ಸಾಮಾನ್ಯವಾಗಿ ಬ್ಯಾಕ್ ಪೈನ್ ಬಂದಾಗ ಫಸ್ಟು ಯಾರು ಕೂಡ ಹಾಸ್ಪಿಟಲ್ಗೆ ಹೋಗೋದಿಲ್ಲ. ಮನೇಲಿ ಏನಾಗುತ್ತೆ ಅನ್ನೋದನ್ನು ಟ್ರೈ ಮಾಡಿ ಆಮೇಲೆ ಸರಿ ಹೋಗದೆ ಇದ್ದಾಗ ಅಷ್ಟೇ ಹಾಸ್ಪಿಟಲ್ಗೆ ಹೋಗ್ತಾರೆ. ಸೊ ಮನೆಯಲ್ಲೇ ಕೆಲವರು ಆಯಿಲ್ ಹಚ್ಚೋ ಅಂಥದ್ದು, ಆಯಿಲ್ ಹಚ್ಚಿ ತುಂಬ ಒತ್ತಿ ಒತ್ತಿ ಮಸಾಜ್ ಮಾಡೋದು, ಅಥವಾ ಕೆಲವೊಂದಿಷ್ಟು ಕ್ರೀಮ್ಗಳನ್ನು ಹಚ್ಚೋದು, ಸ್ಪ್ರೇ ಹಾಕೋದು, ಈ ಥರ ಮಾಡೋದ್ರಿಂದಾಗಿ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ ಅಥವಾ ತಕ್ಷಣಕ್ಕೆ ರಿಲೀಫ್ ಸಿಗೋದಕ್ಕೆ ಇದು ಓಕೆನಾ ಹೇಗೆ ಅಂತ? ನಿಮಗೆ ಏನೋ ಒಂದು ನೀವು ಕೆಲಸ ಮಾಡಿದ್ರಿ, ಅದಾಗಿದ ತಕ್ಷಣ ನಿಮಗೆ ಬೆನ್ನು ಬಂತು, ಮಸಲ್ ಹಿಡ್ಕೊಂಡಿದೆ, ಆ ಥರ ಏನಾದರೂ ಆದಾಗ ಅಂಥ ಸಮಯದಲ್ಲಿ ಈ ರೀತಿ ಮಾಡಿದ್ರೆ ಪರವಾಗಿಲ್ಲ. ಸ್ಪ್ರೇ ಹಾಕಿದ್ರಿ, ಸ್ವಲ್ಪ ಬಿಸಿ ಶಾಖ ಕೊಟ್ರಿ, ನೀವು ಮಸಾಜ್ ಮಾಡೋದು ಅಂದ್ರಲ್ಲ, ಅದು ಹೆಚ್ಚು ಪ್ರೆಷರ್ ಹಾಕಿ ಮಾಡಬಾರ್ದು. ಯಾಕಂದರೆ ಒಳಗಡೆ ಏನು ತೊಂದರೆ ಇದೆ ಅಂತ ನಮಗೆ ಗೊತ್ತಿಲ್ಲ. ಕೆಲವೊಂದು ಸಾರಿ ನೀವು ಆನ್ಲೈನ್ ಕೆಲವು ವೀಡಿಯೋಸ್ ಕೂಡ ನೋಡಿರ್ತೀರ, ಅವ್ರು ಹಿಡ್ಕೊಂಡು ಹೀಗೆ ತಿರುಗಿಸಿ ಕಟ್ ಅಂತ ಸೌಂಡ್ ಬರುತ್ತೆ, ನನಗೆ ನೋವು ಹೋಯ್ತು ಅಂತಾರೆ. ಆದರೆ ಆ ತೊಂದರೆ ಏನಿದೆ ಅಂತ ನಮಗೆ ಗೊತ್ತಿಲ್ಲದೆ ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ. ಮನೆಯಲ್ಲಿ ಮಾಡಬೇಕಾದ್ರೆ ಸಿಂಪಲ್ ಪೇನ್ ಕಿಲ್ಲರ್ ಇರ್ಬೋದು, ಬಿಸಿ ಶಾಖ ಇರ್ಬೋದು, ಅಥವಾ ನೀವು ಸ್ಪ್ರೇ ಮಾಡೋದು, ಇದ್ಯಾವುದು ಮಾಡಿ
ಪ್ರಯತ್ನ ಮಾಡಿ ನೋಡ್ಬೋದು. 24-48 ಗಂಟೆಗಳಲ್ಲಿ ನಿಮಗೆ ನನಗೆ ಕಡಿಮೆನೇ ಆಗ್ತಿಲ್ಲ, ತೊಂದರೆ ಇದೆ ಅಂತ ಅನಿಸಿದ್ರೆ ಅಂಥ ಟೈಮಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗಬೇಕಾಗುತ್ತೆ. ಡಾಕ್ಟರ್, ಈಗ ಬ್ಯಾಕ್ ಪೇನ್ ಇದ್ದವರು ಮಲಗುವಂಥ ಪೋಷರ್ ಆಗಿರ್ಬೋದು, ಅಂದರೆ ಯಾವ ಭಂಗಿಯಲ್ಲಿ ಅವರು ಮಲಗ್ತಾರೆ, ಮಲಗುವಂಥ ಹಾಸಿಗೆ ಯಾವ ರೀತಿಯಾಗಿರುತ್ತೆ, ಇದು ತುಂಬ ಮುಖ್ಯ ಆಗತ್ತಾ ಹೇಗೆ ಅಂತ? ಮಲಗುವಂಥ ಭಂಗಿ ತುಂಬ ಇಂಪಾರ್ಟೆಂಟ್. ಜೊತೆಗೆ ಯಾವ ರೀತಿ ಹಾಸಿಗೆ ಮೇಲೆ ಮಲಗ್ತಾರೆ ಅನ್ನೋದು ಕೂಡ ಮುಖ್ಯ. ಅಂದರೆ ಮಲಗೋ ಭಂಗಿನ ನಾವು ಇಟ್ ಇಸ್ ಅನ್ ಇನ್ವಾಲಂಟ್ರಿ ಥಿಂಗ್. ನಾವು ಹೀಗೆ ಮಲಗಬೇಕು ಅಂತ ಎಷ್ಟೇ ಡಿಸೈಡ್ ಮಾಡ್ಕೊಂಡು ಮಲಗಿದ್ರು ರಾತ್ರಿನಲ್ಲಿ ನಮ್ಮ ಪಾಸ್ಚರ್ ಚೇಂಜ್ ಆಗಿರುತ್ತೆ, ನಿದ್ದೆ ಬಂದ್ಮೇಲೆ ನಮ್ಗೆ ಗೊತ್ತಾಗೋದಿಲ್ಲ. ಆಮೇಲೆ ನಾನು ಹೀಗೆ ಮಲಗಬೇಕು ಅಂತ ಪ್ರಯತ್ನ ಮಾಡಿದ್ರೆ ನಿದ್ದೆ ಬರಲ್ಲ. ಕೆಲವರು ಸೈಡ್ ಮಲಗ್ತಾರೆ, ಕೆಲವರು ಬೆನ್ನ ಮೇಲೆ ಮಲಗ್ತಾರೆ, ಕೆಲವರು ಹೊಟ್ಟೆ ಮೇಲೆ ಮಲಗ್ತಾರೆ. ನಾನು ಸೈಡಲ್ಲೇ ಮಲಗಬೇಕು ಅಂತ ಮಲಗಿದ್ರೆ ನಿದ್ದೆ ಬರಲ್ಲ. ಹಾಗೂ ಹೀಗೂ ನಿದ್ದೆ ಮಾಡಿದ್ರೂ ರಾತ್ರಿನಲ್ಲಿ ಪಾಸ್ಚರ್ ಚೇಂಜ್ ಆಗಿಬಿಡುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೋ ಮಾಡ್ಬೋದು. ನಮ್ಮ ಸ್ಟಡೀಸ್ ಪ್ರಕಾರ ಸೈಡಲ್ಲಿ ಮಲಗೋದು ಒಳ್ಳೆಯದು. ನೀವು ಮಲಗಿರೋ ಸೈಡಿನ ಕಾಲು ನೇರ ಇಟ್ಕೊಂಡು ಮೇಲಿರುವಂಥ ಕಾಲನ್ನ ಸ್ವಲ್ಪ ಬೆಂಡ್ ಮಾಡಿ ಮಲ್ಕೊಂಡ್ರೆ ಆವಾಗ ಲೋವರ್ ಬ್ಯಾಕ್ದು ಏನಿರುತ್ತೆ ಪ್ರೆಷರು ಕಡಿಮೆ ಆಗುತ್ತೆ. ಅದು ಹೇಳುವಂಥದ್ದು, ಆದರೆ ಪ್ರಾಕ್ಟಿಕಲ್ಲಾಗಿ ಅದು ಆಗೋದಿಲ್ಲ. ನಮಗೇನೆ ಗೊತ್ತಾಗುತ್ತೆ, ಆ ರೀತಿ ಆಗೋದಿಲ್ಲ. ತಿರ್ಗಾ ಕೆಲವರು ದಿಂಬು ಏನಿರುತ್ತೆ ತುಂಬ ದಪ್ಪ ಉಪಯೋಗಿಸ್ತಾರೆ, ಕೆಲವರು ಚಿಕ್ಕದಿರುತ್ತೆ. ಯಾವುದೇ ರೀತಿ ದಿಂಬು ಉಪಯೋಗಿಸಿದ್ರು ನಿಮ್ಮ ಬಾಡಿ ಮತ್ತು ಹೆಡ್ ಒಂದೇ ಲೆವೆಲ್ ಇರಬೇಕು. ಸೈಡ್ ಮಲ್ಕೊಳ್ಳೋರಿಗೆ ಸ್ವಲ್ಪ ದಪ್ಪ ಪಿಲ್ಲೋ ಬೇಕಾಗುತ್ತೆ, ಅಥವಾ ನಿಮ್ಮ 2 ಲೆವೆಲ್ ಚೇಂಜ್ ಆಗಬಾರ್ದು. ಆ ರೀತಿ ಪಿಲ್ಲೋ ಉಪಯೋಗಿಸ್ಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು, ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಇನ್ನು ಹಾಸಿಗೆ ಎಷ್ಟು ಜನಕ್ಕೆ ಯಾವ ರೀತಿಯಾದ ನೋವುಗಳಿದೆಯೋ ಅಷ್ಟೇ ಹಲವಾರು ವಿಧದ ಹಾಸಿಗೆಗಳು ನಿಮಗೆ ಮ್ಯಾಟ್ರೆಸ್ಗಳು ಸಿಗುತ್ತೆ. ಹತ್ತಿಯಿಂದ ಹಿಡ್ಕೊಂಡು ಏನೋ ಸ್ಮಾರ್ಟ್ ಮ್ಯಾಟ್ರೆಸ್ ತನಕ ಎಲ್ಲ ಸಿಗುತ್ತೆ ನಿಮಗೆ. ಆದರೆ ಮುಖ್ಯವಾಗಿರುವಂಥದ್ದು ಏನು ಅಂದರೆ ಹಾಸಿಗೆ ಅನ್ನೋದು ಅದು ಫ್ಲ್ಯಾಟ್ ಇರಬೇಕು, ಸ್ವಲ್ಪ ಫರ್ಮ್ ಇರಬೇಕು, ತುಂಬ ಸಾಫ್ಟ್ ಇರಬಾರ್ದು. ನಾವು ಮಲ್ಕೊಂಡಾಗ ಏನಾಗುತ್ತೆ, ಅದ್ರ ಮೇಲೆ ಪ್ರೆಷರ್ ಬೀಳುತ್ತೆ. ಥ್ರೂ ಔಟ್ ದ ನೈಟ್ ಪ್ರೆಷರ್ ಬೀಳ್ತಾ ಬೀಳ್ತಾ ನಮ್ಮ ಬ್ಯಾಕ್ಗೆ ಸಪೋರ್ಟ್ ಸಿಗಬೇಕು. ಆ ರೀತಿ ಇರಬೇಕಾಗುತ್ತೆ. ಸುಮಾರು ಜನಕ್ಕೆ ಒಂದು ಕಾಯರ್ ಮ್ಯಾಟ್ರೆಸ್, ಒಂದು ಥಿನ್ ಲೇಯರ್ ಆಫ್ ಫೋಮ್ ಅದಿದ್ದರೆ ಸುಮಾರು ಜನಕ್ಕೆ ಅದರಿಂದ ಬೆನಿಫಿಟ್ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ನೋವು ಬಂದಾಗ ನೆಲದ ಮೇಲೆ ಒಂದು ಬ್ಲ್ಯಾಂಕೆಟ್ ಹಾಕ್ಕೊಂಡು ಮಲ್ಕೋತಾರೆ. ಅದರಿಂದನೂ ಸುಮಾರು ಜನಕ್ಕೆ ವ್ಯತ್ಯಾಸ ಆದಂಗೆ ಕಾಣುತ್ತೆ. ತುಂಬ ಸಾಫ್ಟ್ ಆಗಿರುವಂಥದ್ದು ಅಥವಾ ಹತ್ತಿ ಹಾಸಿಗೆ ಮೇಲೆ ಮಲಗಿದ್ರೆ ಅದು ಸಮ ಇರೋದಿಲ್ಲ. ಸಮ ಇಲ್ಲದೆ ಇರೋದ್ರಿಂದ ನಿಮ್ಮ ಬೆನ್ನ ಮೇಲೆ ಸ್ವಲ್ಪ ತುಂಬಾ ಸ್ಮೂತ್ ಇರುತ್ತೆ. ಹೌದು, ಅದು ಕೂಡ ಕಾರಣ ಆಗಬಹುದು ಅಂತ, ಬೆನ್ನು ನೋವಿಗೆ ಕಾರಣ ಆಗಬಹುದು. ಓಕೆ. ಈಗ ತಕ್ಷಣಕ್ಕೆ ನನಗೆ ಬ್ಯಾಕ್ ಪೇನ್ ಕಡಿಮೆ ಆಗಬೇಕು, ಹಾಸ್ಪಿಟಲ್ಗೆ ಹೋಗೋಷ್ಟು ನನಗೆ ತಡ್ಕೊಳಕ್ ಆಗೋದಿಲ್ಲ ಅಂದಾಗ ಏನಾದರೂ ಟಿಪ್ಸ್ ಇದೆಯಾ ಡಾಕ್ಟರ್ ನಿಮ್ಮ ಕಡೆಯಿಂದ? ಹಾಟ್ ಪ್ಯಾಕ್, ಬಿಸಿ ಶಾಖ ಕೊಡುವಂಥದ್ದು, ಪೇನ್ ಕಿಲ್ಲರ್ ಸ್ಪ್ರೇ, ಪೇನ್ ಕಿಲ್ಲರ್ ಜೆಲ್ ಉಪಯೋಗಿಸೋ ಅಂಥದ್ದು, ಸಿಂಪಲ್ ಪೇನ್ ಕಿಲ್ಲರ್ಸ್ ನೀವು ಯಾವ್ದಾದ್ರು ತೊಗೊಂಡಿದ್ರೆ ಮುಂಚೆ, ಹಲ್ಲು ನೋವಿಗಿರ್ಬೋದು, ಕೈ ನೋವಿಗೆ ಏನಾದ್ರು ತೊಗೊಂಡಿದ್ರೆ ಅದನ್ನು ನಿಮಗೆ ಅದರಿಂದ ಏನು ಅಲರ್ಜೀಸ್ ಇಲ್ಲ, ಸೈಡ್ ಎಫೆಕ್ಟ್ಸ್ ಇಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ ಅನ್ನೋವಂಥದ್ದಿದ್ರೆ ಮುಂಚೆ ಉಪಯೋಗಿಸಿರೋವಂಥ ಪೇನ್ ಕಿಲ್ಲರ್ ಇದ್ದರೆ ಒಂದು ತೊಗೋಬೋದು. ಮಾತ್ರೆಗಳು ತೊಗೊಳ್ಳೋದಕ್ಕೆ ಅಡ್ವೈಸ್ ಮಾಡೋದು ಕಷ್ಟ. ಯಾಕೆ ಅಂದರೆ ಅದರ ಆ ಮಾತ್ರೆ ಪರಿಣಾಮ ಅವ್ರ ಮೇಲೆ ಹೇಗಾಗುತ್ತೆ, ಅವ್ರಿಗೇನಾದ್ರು ಬೇರೆ ಮೆಡಿಕಲ್ ಪ್ರಾಬ್ಲಮ್ ಇದೆಯಾ, ಗ್ಯಾಸ್ಟ್ರಿಕ್ ಆಗುತ್ತಾ, ಕಿಡ್ನಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ಪೇನ್ ಕಿಲ್ಲರ್ಸು ಒಳ್ಳೆಯದು ನೋವು ಕಡಿಮೆ ಮಾಡೋಕ್ಕೆ, ಅದೇ ರೀತಿ ಅದು ಕಿಡ್ನಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, BP ಇರೋರಿಗೆ, ಶುಗರ್ ಇರೋರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಒಂದು ಪೇನ್ ಕಿಲ್ಲರ್ ತೊಗೊಂಡ್ರೂ ಕೂಡ ತೊಂದರೆ ಆಗಿರೋರಿದ್ದಾರೆ. ಸಿಂಪಲ್ ಸ್ಪ್ರೇ, ಬಿಸಿ ಶಾಖದಿಂದ ಕಡಿಮೆ ಆಗಬಹುದು. ಆಗಲಿಲ್ಲ ಅಂತಂದರೆ ಮುಂದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಓಕೆ. ಬ್ಯಾಕ್ ಪೇನ್ ಇದ್ದವರು ಯಾವ ತಪ್ಪುಗಳನ್ನು ಮಾಡಲೇಬಾರ್ದು, ಯಾವುದಾದ್ರು 1-2 ಮೆನ್ಷನ್ ಮಾಡಬಹುದು ಡಾಕ್ಟರ್? ಕುತ್ಕೊಳ್ಳುವಂಥ ಪಾಸ್ಚರ್, ಕುತ್ಕೊಳ್ಳುವಂಥ ರೀತಿ ಹೇಗಿದೆ, ಬಗ್ಗಿ ಗೂನು ಬೆನ್ನಿನಲ್ಲಿ ಕೂರಬಾರ್ದು. ಆಮೇಲೆ ನೀವು ಏನಾದ್ರು ಭಾರ ಎತ್ತಬೇಕು ಅಂದರೆ ಸೊಂಟದಿಂದ ಬಗ್ಗಿ ಭಾರ ಎತ್ತಬಾರ್ದು. ಮಂಡಿ ಮಡಚಿ, ಮಂಡಿನ ಊರಿ ಭಾರ ಎತ್ತಬೇಕಾಗುತ್ತೆ. ಇದು 2 ತುಂಬ ಮುಖ್ಯವಾದದ್ದು. ಇದನ್ನು ಮಾಡಿದ್ರೆ ಮಿಕ್ಕಿದ್ದನ್ನ ಎಲ್ಲ ಹಾಗೆ ಮಾಡ್ತಾ ಮಾಡ್ತಾ ಅವರಿಗೆ ಇದು ಮಾಡಿದ್ರೆ ನಂಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಬೆನ್ನಿನ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಅದನ್ನು ಹೇಗೆ ನೋಡ್ಕೋತೀರಾ, ಅದು ನಿಮ್ಮ ದಿನಚರಿ ಇರ್ಬೋದು ಅಥವಾ ನಿಮ್ಮ ಆರೋಗ್ಯ ಇರ್ಬೋದು, ನೀವು ಹೆಚ್ಚು ಚೆನ್ನಾಗಿ ನೋಡಿಕೊಂಡಷ್ಟು ತೊಂದರೆಗಳು ಬರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ತೊಂದರೆ ಬಂದಾಗ ನಿಮ್ಮ ತಗೊಳ್ಳುವಂಥ ಟ್ರೀಟ್ಮೆಂಟ್ ಏನಿದೆ ಅದರಿಂದ ಆಗಲಿಲ್ಲ ಅಂದರೆ ಆದಷ್ಟು ಬೇಗ ವೈದ್ಯರನ್ನು ನೋಡಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದಕ್ಕೆಲ್ಲನೂ ಒಂದು ಪರಿಹಾರ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಯಾಕ್ ಪೇಯ್ನ್ ಬರೋದಕ್ಕೆ ಕಾರಣಗಳೇನು, ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ, ಯಾವೆಲ್ಲ ಮಿಸ್ಟೇಕ್ಸನ್ನು ಮಾಡಬಾರ್ದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಯಾಕ್ ಪೇಯ್ನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.